ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ ಬೇರೆ ಬೇರೆ ನ್ಯಾಸಕರ್ತ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀಮಾತಾ ಅಥವಾ ಶ್ರೀವಿದ್ಯಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದಿನ ಸರಣಿಯಲ್ಲಿ ನಾವು ಸೇರಿದಾಗ 240 ನಾಮಗಳವರೆಗೆ ನಮ್ಮ ಚಿಂತನೆಯನ್ನು ಮಾಡಿದ್ವಿ. ಈಗ 241ನೆಯ ನಾಮದಿಂದ ನಮ್ಮ ಚಿಂತನೆಯನ್ನು ಮುಂದುವರಿಸಬೇಕಾಗಿದೆ. ಆ ಚಿಂತನೆಗೆ ಮೊದಲ ನಾಮವಾಗಿ ನಮಗೆ ಸಿಗುವಂತಹದ್ದು ಕಕಾರಿಣಿ ಅಂತ ನಾಮ. ಪ್ರಾಯಶಃ ಈ ಅಕ್ಷರ ನಮ್ಮ ಪರಿಚಯ. ಯಾಕೆಂದರೆ ನಾವು ಚಿಕ್ಕವರಿರುವಾಗ ಶಾಲೆಗೆ ಹೋಗೋಕ್ಕಿಂತ ಮುನ್ನ ಅಥವಾ ಶಾಲೆಗೆ ಹೋದ ಮೊದಲ ದಿನಗಳಲ್ಲಿ ನಮಗೆ ತಾಯಿಯೋ ಅಥವಾ ಅಲ್ಲಿನ ಶಿಕ್ಷಕರ ಈ ಎಲ್ಲ ಅಕ್ಷರಗಳನ್ನು ನಮಗೆ ಕಲಿಸಿರ್ತಾರೆ. ಕ ಕ ಕಿ ಕಿ ಕು ಕು ಅಂತೆಲ್ಲ. ಆದರೆ ಅಲ್ಲಿ ಹೀಗೆ ಆ ರೇಖೆಯನ್ನು ಒಂದು ವೃತ್ತಾಕಾರವಾಗಿ ಮಾಡಿ ಅದಕ್ಕೆ ಮೇಲೊಂದು ಗೆರೆ ಹಾಕಿ ಮತ್ತೆ ಹೀಗೆ ಒಂದು ಕೊಟ್ಟರೆ ಅದು ಕಕಾರ ಆಗುತ್ತೆ ಅಂತ ಅಷ್ಟು ಗೊತ್ತು ನಮಗೆ. ಅವತ್ತೆಷ್ಟು ಗೊತ್ತುಂಟೋ ಆ ಅಕ್ಷರದಾಗ ಇವತ್ತು ನಮಗೆ ಅಷ್ಟೇ ಗೊತ್ತುಂಟು. ಮತ್ತು ಯಾರಿಗಾರು ಜಾಸ್ತಿ ಗೊತ್ತಿರೋ ಸಾಧ್ಯತೆ ಇದ್ದರೆ ವಿಚಾರ ಮಾಡಿ ಹೌದಾ ಅಲ್ವೋ ಅಂತ. ಆದರೆ ತ್ರಿಶತಿ ಭಾಷ್ಯ ಹೇಳ್ತದೆ, ಕಕಾರಿಣಿ ಅನ್ನುವಂಥ ನಾಮಕ್ಕೆ ತುಂಬ ಅರ್ಥಗಳುಂಟು ಅಂತ. ಈಗಾಗಲೇ ಇದು 2 ಆವೃತ್ತಿಯಲ್ಲಿ ಬಂದಿದೆ ಈ ಕಕಾರ ಎನ್ನುವಂಥದ್ದು. ಇದು ಕಕಾರದ 3ನೇ ಆವೃತ್ತಿ. 3ನೇ ಆವೃತ್ತಿ ಅಂದರೆ ಪಂಚದಶಾಕ್ಷರಿ ಮಂತ್ರದ 13ನೇ ಅಕ್ಷರ ಇದು. ಅಂದರೆ ಹಿಂದೆ 2 ಸಲ ಈ ಅಕ್ಷರ ಬಂದಿದೆ ಬೇರೆ ಬೇರೆ ಜಾಗದಲ್ಲಿ. ಈಗ 13ನೆಯ ಜಾಗದಲ್ಲಿ ಮತ್ತೆ ಪುನಃ ಕಕಾರ ಎನ್ನುವಂಥ ಅಕ್ಷರ ಬಂದಿದೆ. ಹಾಗಾಗಿ ಇದು ಏನು ಹೇಳಬೇಕು, ಪಂಚದಶಾಕ್ಷರಿ ಮಂತ್ರದಲ್ಲಿ 3 ಕೂಟಗಳಿವೆ. ಮೊದಲ ಕೂಟ, ಮತ್ತು ಎರಡನೇದು ಮಧ್ಯಕೂಟ, ಇದು ಕೊನೆಯ ಕೂಟ. ಈ ಕೊನೆಯ ಕೂಟದ ಇದು ಎಷ್ಟನೇ ಅಕ್ಷರ ಅಂದರೆ 2ನೆಯ ಅಕ್ಷರ ಅಂತ ಇಷ್ಟು ಹೇಳಬಹುದು ಮೇಲ್ನೋಟಕ್ಕೆ. ಏನು ಹೇಳುತ್ತೆ ಅಂತಂದರೆ, ಕಕಾರಿಣಿ ತೃತೀಯ ಖಂಡ ದ್ವಿತೀಯ ವರ್ಣರೂಪ ಕಕಾರಾವಯವ. ನಾವು ಅದನ್ನು ಹೇಳಿದೆ. ಪಂಚದಶಾಕ್ಷರಿ ಮಂತ್ರದಲ್ಲಿ ಒಟ್ಟು 3 ಖಂಡಗಳಿವೆ. ವಾಗ್ಭವ ಕೂಟ ಅಂತ ಒಂದು ಖಂಡ, ಕಾಮರಾಜಕೂಟ ಅಂತ ಇನ್ನೊಂದು ಖಂಡ, ಇನ್ನೊಂದು ಶಕ್ತಿಕೂಟ ಅಂತ. ಆ ಶಕ್ತಿಕೂಟದ 2ನೆಯ ಅಕ್ಷರದ
ರೂಪದಲ್ಲಿ ಇರುವವಳು ಅಂದರೆ ಈ ಕಕಾರ ಅನ್ನೋದು ಏನು ಹೇಳುತ್ತೆ ಅಂದರೆ ಪಂಚದಶಾಕ್ಷರಿ ಮಂತ್ರದ ಇಲ್ಲಿ 13ನೆಯ ಅಕ್ಷರವಾದ ಕಕಾರದ ಸ್ವರೂಪದಲ್ಲಿ ಇರುವವಳು ಯಾರು? ಶ್ರೀವಿದ್ಯಾ ಅನ್ನೋದನ್ನು ಈ ಅಕ್ಷರದಿಂದ ಕೂಡಿದಂಥ ಈ ನಾಮ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಆ ಮಂತ್ರಕ್ಕೆ ಈ ಕಕಾರವೇ ಅವಯವವಾಗಿ ಇರುವವಳು. ಮಂತ್ರ ಅವಯವಿ, ಈ ಅಕ್ಷರ ಅವಯವ, ಅವಯವ ಉಳ್ಳದ್ದು ಅವಯವಿ ಅಂತ. ಅಂದರೆ ಹೇಗೆ ಹೇಳಬೇಕು ಅಂದರೆ ನೋಡಿ, ಈ ಪುಸ್ತಕದಲ್ಲಿ ಬಹಳಷ್ಟು ಪೇಪರ್ಗಳಿವೆ ಅಲ್ವಾ? ಈ ಒಂದೊಂದು ಪೇಪರು ಸಹ ಇದರ ಅವಯವ. ಆದರೆ ಈ ಪುಸ್ತಕ ಅವಯವಿ. 16 ಪತ್ರಗಳಿಂದ ಕೂಡಿದಂತಹ ಈ ಪುಸ್ತಕ ಅವಯವಿ. ಯಾಕೆಂದರೆ ಇದರೊಳಗೆ ಬೇರೆ ಬೇರೆ ಪತ್ರಗಳು ಎನ್ನುವಂತಹ ಅವಯವಗಳು ಇವೆ. ಹಾಗೆ ಪಂಚದಶಾಕ್ಷರಿ ಮಂತ್ರ ಅದು ಅವಯವಿ. ಅದರೊಳಗೆ 13ನೇ ಅಕ್ಷರ ರೂಪದಲ್ಲಿರುವಂಥ ಒಂದು ಅವಯವ ಉಂಟು, ಅದರ ಹೆಸರು ಕಕಾರ ಅಂತ. ಇಷ್ಟು ಆ ನಾಮದ ವಿವರಣೆ. ಅಂದರೆ 3ನೇ ಕೂಟದ 2ನೇ ಅಕ್ಷರ ಅಂತ. ಅದು ಮೂಲ ಮಂತ್ರ ಆದ್ದರಿಂದ ನಾನು ಇದಕ್ಕಿಂತ ಜಾಸ್ತಿ ಬಿಡಿಸಿ ಹೇಳುವ ಹಾಗೆ ಇಲ್ಲ. ಒಂದು ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು. ಅಂದರೆ ಏನು ಹೇಳ್ದಂಗೆ ಆಯಿತು ಅಂದರೆ ಪಂಚದಶಾಕ್ಷರಿ ಮಂತ್ರಕ್ಕೆ 3 ಕೂಟಗಳಿವೆ. 3ನೇ ಕೂಟದ 2ನೇ ಅಕ್ಷರ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಕಕಾರಿಣಿ. ಒಂದು ಅದಕ್ಕಿಂತ ಹೆಚ್ಚಾಗಿ ಈ ಮಂತ್ರ ಒಂದು ಅವಯವಿ. ಆ ಅವಯವಿ ಅಂತ ಕರೆಸ್ಕೊಳ್ಳುವಂಥ ಮಂತ್ರದಲ್ಲಿ ಇದು ಒಂದು ಅದರ ಅವಯವ, ಕಕಾರ ಎನ್ನುವಂಥದ್ದು. ಹಾಗಾಗಿ ಈ ಅವಯವವಾಗಿದ್ದರೂ ಸಹ ಮತ್ತು 3ನೇ ಕೂಟದ 2ನೆಯ ವರ್ಣರೂಪದಲ್ಲಿದ್ದರೂ ಸಹ ಅದು ಜಗನ್ಮಾತೆಯನ್ನು ಸೂಚಿಸುವ ಕೆಲಸದಿಂದ ಹಿಂದಕ್ಕೆ ಸರಿಯುವುದಿಲ್ಲ. ಜಗನ್ಮಾತೆ ಅನ್ನೋದು ತಿಳಿಸಿಯೇ ಕೊಡ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. 242ನೇ ನಾಮ ಕಾವ್ಯಲೋಲ ಅಂತ. ಕಾವ್ಯಲೋಲ ಅಂದರೆ ಕಾವ್ಯದಲ್ಲಿ ತುಂಬ ಆಸಕ್ತಿ ಇರುವವಳು ಅಂತ. ಅದು ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಕಾವ್ಯಲೋಲ ಅಂತ ಅವಳ ಹೆಸರು. ಹಾಗಿದ್ದರೆ ಕಾವ್ಯಗಳು ಯಾವುವು ಅಂತ ಪ್ರಶ್ನೆ. ಇವತ್ತು ಯಾರ್ಯಾರೋ ಏನೇನೆಲ್ಲ ಬರೆದ್ಬಿಟ್ಟು ಅದು ಆ ಕಾವ್ಯ ಇದಕ್ಕೆ ಮಹಾಕಾವ್ಯ ಅಂತೆಲ್ಲ ಹೇಳಿ ಆಮೇಲೆ ಅದಕ್ಕೆ ಬೇರೆ ಬೇರೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನೆಲ್ಲವನ್ನೂ ಸಹ ಗಿಟ್ಟಿಸಿಕೊಡ್ತಾರೆ. ಅಲ್ಲ, ಈ ಗಿಟ್ಟಿಸಿಕೊಳ್ಳೋದಕ್ಕೋಸ್ಕರ ಕಾವ್ಯದ ಹೆಸರಿಟ್ಟು ಬರೆಯೋದು. ಹಾಗೆ ಹೇಳಿದ ಹೆಚ್ಚು ಸರಿ ಅಂತ ಅನ್ಸತ್ತಿಗೆ ಅಂತ. ಆದರೆ ಇದಕ್ಕೆ ಆಚಾರ್ಯ ಹೇಳ್ತಾರೆ, ಜಗನ್ಮಾತೆಗೆ ಕಾವ್ಯ ಇಷ್ಟ. ಯಾವ ಕಾವ್ಯ ಇಷ್ಟ ಕೇಳಿದರೆ ವಾಲ್ಮೀಕಿ ವೇದವ್ಯಾಸಾದಿಕೃತೇಷು ಕಾವ್ಯೇಷು. ಒಂದು ಮಾತುಂಟು, ಕಾವ್ಯವನ್ನು ಬರೆಯುವವನು ಋಷಿಯಾಗಿರಬೇಕು. ಋಷಿ ಅಲ್ಲದೇ ಇರುವವನು ಕಾವ್ಯವನ್ನು ಕಟ್ಟಲಾರ, ಕಾವ್ಯವನ್ನು ರಚಿಸಲಾರ. ನಾನು ಋಷಿ ಕುರುತೇ ಕಾವ್ಯಂ ಅಂತ. ಹಾಗಾಗಿ ಈ ಭರತಖಂಡದ ಆದಿಕವಿಗಳು ಇಬ್ಬರು. ಒಬ್ಬರು ವಾಲ್ಮೀಕಿ, ಇನ್ನೊಬ್ಬರು ವೇದವ್ಯಾಸರು. ಇದು ಒಂದರ್ಥ. ಇನ್ನೊಂದು, ಇವರು ಬೇರೆಯವರಿಂದ ಎರವಲು ತಗೊಂಡೋದ್ರ ಬಗ್ಗೆ ನಮಗೆ ದಾಖಲೆ ಸಿಗೋದಿಲ್ಲ. ಮಹಾಭಾರತದಲ್ಲಿ ಉಪನಿಷತ್ತಿನ ಮೂಲ ಸಿಗತ್ತೆ, ಅಷ್ಟೋ ಇಷ್ಟ. ಅದರ ರಾಮಾಯಣದಲ್ಲಿ ಅದು ನಮಗೆ ಕಾಣೋದು ತುಂಬ ವಿರಳ. ಉಪನಿಷತ್ತಿನ ಅರ್ಥದ ಛಾಯೆ ಸಿಗತ್ತೆ ಬೇಕಷ್ಟು, ನೇರ ಪಂಕ್ತಿಗಳು ಸಿಗೋದಿಲ್ಲ. ಹಾಗಾಗಿ ಇವರಿಬ್ಬರು ಮೂಲ ಕವಿಗಳು. ಇವರಿಂದಾಗಿ ಮುಂದೆ ಬಂದಂಥ ಇಡೀ ಕವಿಗಳ ಪಂಕ್ತಿಯೇ ಉಪಕೃತವಾಯಿತು. ವಾಲ್ಮೀಕಿ ಬರೆದಂತಹ ರಾಮಾಯಣವನ್ನಿಟ್ಟುಕೊಂಡು ಎಷ್ಟು ಜನ ಕವಿಗಳು ಕಾವ್ಯಗಳನ್ನು ಬರೆದರು. ಅದಕ್ಕೋಸ್ಕರ ಹೇಳ್ತೇನೆ, ಕುಮಾರವ್ಯಾಸ ತಿಣಿಕಿದನು ಫಣಿರಾಯ ರಾಮಾಯಣ ಕಾವ್ಯ ಭಾರದಲ್ಲಿ ಅಂತ. ಅಂದರೆ ಆ ರಾಮಾಯಣ ಎಷ್ಟು ಬಂದಿದೆ ಕೇಳಿದರೆ ಅದರ ಭಾರವನ್ನು ಹೊರಲಿಕ್ಕೆ ಆಗದೆ ಆದಿಶೇಷ ಅಲ್ಲಾಡ್ಬಿಟ್ಟಂತೆ ಆಗೋದಿಲ್ಲಪ್ಪ ಅಂತ.
ಅಷ್ಟರ ಮಟ್ಟಿಗೆ ಕಾವ್ಯ ಕಟ್ಟಿದರು ರಾಮನನ್ನು ಕುರಿತು. ಅದಕ್ಕೆ ಮೂಲ ಪ್ರೇರಣೆ ಯಾರು? ವಾಲ್ಮೀಕಿ. ಒಂದು ಸಂತೋಷದ ವಿಷಯ ಅಂದರೆ ಇವರೆಲ್ಲ ನಮ್ಮ ಇತಿಹಾಸದಲ್ಲಿ ಕಳೆದು ಹೋಗಿದ್ದರು, ಈಗೆಲ್ಲ ಮತ್ತೆ ಪುನಃ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಹಾಗೆ ಕಾಣಿಸಿಕೊಳ್ಳು ಹಾಗೆ ಮಾಡುವ ಮಹಾನುಭಾವನಿಗೆ ನಮಸ್ಕಾರ ಮೊದಲು ಹಾಕ್ಬಿಡುವ ನಮಗೆ ಅಂತ ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಪ್ರಶ್ನೆ ಇಷ್ಟೇ, ಒಬ್ಬ ಸಮರ್ಥನಾದಂಥ ನಾಯಕನಿದ್ದರೆ ಎಲ್ಲ ತೆರೆಯ ಹಿಂದೆ ಸರದದ್ದೆಲ್ಲವೂ ಸಹ ತೆರೆಯ ಮುಂದೆ ಬರ್ತದೆ ಅಂತ. ಇನ್ನು ಕೆಲವು ಜನ ಟೊಂಕ ಕಟ್ತಾರೆ, ಯಾವುದಿದ್ರೂ ಸಹ ಅದು ತೆರೆ ಹಿಂದೆ ಹೋಗಬೇಕು ಅಂತ ಅಲ್ವಾ? ಈಗಲೂ ನಮ್ಮ ಇತಿಹಾಸವನ್ನು ತಿರುಕುವರ ಸಂಖ್ಯೆಯನ್ನು ಕೇಳಿದರೆ ಅಯ್ಯೋ ಅನಿಸುತ್ತೆ, ಪಾಪ ಅಂತ ಅನಿಸುತ್ತೆ ಹೀಗೆ ಅಂತ. ನಾನು ಅದ್ರ ಬಗ್ಗೆ ಮಾತನಾಡಬಾರ್ದು, ಯಾಕೆಂದ್ರೆ ನನ್ನ ವಿಷಯ ಅದು ಅಲ್ಲ. ಹಾಗಾಗಿ ಮತ್ತೆ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ಏನಿದ್ರೂ ಸಹ ಆ ವಾಲ್ಮೀಕಿ ಮತ್ತು ವೇದವ್ಯಾಸರು, ವಾಲ್ಮೀಕಿ ಕೊಟ್ಟಿದ್ದು ಒಂದೇ ಒಂದು ಕಾವ್ಯ ಕಣ್ರಿ. ಹಾಗಾಗಿ ನೀವು ಎಷ್ಟು ಸಂಖ್ಯೆಯಲ್ಲಿ ಬರಿತೀರಿ ಅನ್ನೋದು ಮುಖ್ಯ ಅಲ್ಲ, ನೀವು ಬರೆದ ಕಾವ್ಯದಲ್ಲಿ ಸತ್ವ ಎಷ್ಟು ಅನ್ನೋದು ಮುಖ್ಯ. ಅದು ಒಂದಿದ್ದು ಎಷ್ಟು ಜನರಿಗೆ ಪ್ರೇರಣೆ ಕೊಡ್ತು ಅದು ಅಲ್ವಾ? ಹಾಗೆ ಮಹಾಭಾರತ, ವೇದವ್ಯಾಸರು ಬೇರೆ ಬೇರೆದೆಲ್ಲ ಬರೆದಿದ್ದಾರೆ, ಆದರೆ ಆ ಮಹಾಭಾರತದಲ್ಲಿ ಬರುವಂಥ ಒಂದು ವಿಷ್ಣು ಸಹಸ್ರನಾಮ ಅದೇ ಒಂದು ಪ್ರತ್ಯೇಕ ಗ್ರಂಥ ಆಗಿಬಿಡ್ತು. ಇನ್ನು ಭಗವದ್ಗೀತೆ ಅದೇ ಒಂದು ಸಪರೇಟ್ ಆದಂಥ ಗ್ರಂಥ. ಅದು ಒಂದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಜೀವಮಾನ ಎಲ್ಲ ನಾವು ತ್ಯಜಿಸಿದರೂ ಸಹ ಸಾಲೋದಿಲ್ಲ. ಹಾಗಾಗಿ ಇಂತಹ ಕವಿಗಳು ಬರೆದಂತಹ ಕಾವ್ಯಗಳಲ್ಲಿ ಅವಳಿಗೆ ಲೋಲ ಆಸಕ್ತಿ, ವಾಚ್ಯ ಲಕ್ಷಾರ್ಥವೇನ ತತ್ರ ಸಂಬದ್ಧ, ಅಥವಾ ಹೀಗೂ ಹೇಳ್ಬೋದು, ಆ ಕವಿಗಳ ಕಾವ್ಯದಲ್ಲಿ ನೇರವಾದ ಅರ್ಥದಿಂದ ಮತ್ತು ಪರೋಕ್ಷವಾದ ಅರ್ಥದಿಂದ ಜಗನ್ಮಾತೆ ಅಲ್ಲಿದ್ದಾಳೆ ಅಂತ. ಕೇಳಿದ ನಿಮ್ಮೊಂದು ಸಂಶಯ ಬರ್ತದೆ, ಅಲ್ಲ ರಾಮಾಯಣ ರಾಮನಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ಜಗನ್ಮಾತೆ ಎಲ್ಲರೂ ಇದ್ದಾಳೆ ಅಂತ. ಹಾಗೆಯೇ ಮಹಾಭಾರತ ಕೌರವ ಪಾಂಡವರಿಗೆ ಸಂಬಂಧಪಟ್ಟಿದ್ದು, ಅಲ್ಲಿ ಎಲ್ಲಿದ್ದಾಳೆ ಜಗನ್ಮಾತೆ ಅಂತ ಪ್ರಶ್ನೆ. ಒಂದು ವೇದಾಂತ ಉತ್ತರ ಹೇಳಿಬಿಡ್ತೇನೆ, ಅದು ಬೇರೆ ಬೇರೆ ಉತ್ತರಗಳು ತುಂಬ ಉಂಟು. ರಾಮನೇ ಇರಲಿ, ಕೃಷ್ಣನೇ ಇರಲಿ, ಅಥವಾ ವೇದವ್ಯಾಸ ಬರೆದಂತಹ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇರಲಿ, ಇವೆಲ್ಲವೂ ಹೊರಟದ್ದು ಯಾವುದಕ್ಕೋಸ್ಕರ ಅಂದರೆ ಕಥೆಯ ಮೂಲಕ ಜ್ಞಾನವನ್ನು ಬಿತ್ತರಿಸುವುದಕ್ಕೆ ಅಲ್ವಾ? ಲಾಗಾಯಿತು ಹೇಳ್ತಾ ಬಂದಿದ್ದೇನೆ, ಜಗನ್ಮಾತೆ ಜ್ಞಾನಸ್ವರೂಪಿಣಿ, ಚೈತನ್ಯ ಸ್ವರೂಪಿಣಿ ಅಂತ. ಅಲ್ಲಿಗೆ ಅಲ್ಲಿ ಯಾರನ್ನು ಹೇಳ್ದಂಗಾಯಿತು? ಪರೋಕ್ಷವಾಗಿ ಜಗನ್ಮಾತೆಯನ್ನು ಹೇಳಿದ ಹಾಗೇ ಆಯಿತು. ಇದಿಷ್ಟೇ ಅಲ್ಲ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣಾದಿಗಳು ಸ್ವತಃ ಜಗನ್ಮಾತೆಯನ್ನು ಪೂಜಿಸಿದರು ಎನ್ನುವಂಥ ಉಲ್ಲೇಖವೂ ಬರ್ತದೆ. ಹಾಗೆ ಮಹಾಭಾರತಕ್ಕೆ ಬಂದರೆ ಕೃಷ್ಣ ರುಕ್ಮಿಣಿಯನ್ನು ಕಿಡ್ನ್ಯಾಪ್ ಮಾಡಿದನಲ್ಲ, ಆಗ ರುಕ್ಮಿಣಿಯೇ ಹೇಳ್ತಾಳೆ ತನ್ನನ್ನು ನೀನು ಹೀಗೆ ಕಿಡ್ನ್ಯಾಪ್ ಮಾಡಬೇಕು ಅಂತ. ಅಂದರೆ ಕಿಡ್ನ್ಯಾಪ್ ಮಾಡೋದ ಕೆಲಸಕ್ಕೆ ಮೊದಲು ಮುಂದಾದವರು ಗಂಡು ಮಕ್ಕಳಲ್ಲ, ಆಯಿತಾ? ಅವಳೇ ಕೊಡ್ತಾಳೆ, ಪತ್ರ ಬರೀತಾಳೆ ಕೃಷ್ಣನಿಗೆ ಬರುವ ಹಾಗೆ. ಆಮೇಲೆ ಅಲ್ಲೊಂದು ಸಂಶಯ ಅವಳೇ ಎತ್ತಾಳೆ, ನಾನು ಅಂತಃಪುರದಲ್ಲಿ ಇರುವವಳು, ಸಾಕಷ್ಟು ಅದಕ್ಕೆ ಝಡ್ ಸೆಕ್ಯೂರಿಟಿ ಇರುತ್ತೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತ. ಆದರೆ ಅದು ಏನು ಅಷ್ಟು ಸುಲಭವಾ ಅಂತ ನಿನಗೆ ಸಂಶಯ ಬರಬಹುದು, ಅದಕ್ಕೂ ನಾನು ಉತ್ತರ ಹೇಳ್ತೇನೆ ಕೇಳು ಅಂತ ಉಪಾಯ ಹೇಳ್ಕೊಡ್ತಾಳೆ ಅವಳು ರುಕ್ಮಿಣಿ. ಅಂದರೆ ಅಷ್ಟರ ಮಟ್ಟಿಗೆ ಕೃಷ್ಣನಲ್ಲಿ ಮನಸ್ಸಿತ್ತು ಅವಳಿಗೆ. ವಿವಾಹದ ಮೊದಲನೆಯ ದಿವಸ ನಮ್ಮ ಪರಂಪರೆಯಲ್ಲಿ ಊರಿನ ಹೊರಗಿರುವಂಥ ಗೌರಿ ಗುಡಿಗೆ ವಧು ಹೋಗಿ ಪೂಜೆ ಮಾಡಬೇಕು. ಹಾಗಾಗಿ ಆಗ ನಾನು ಅತ್ಯಂತ ಕಡಿಮೆ ಸೆಕ್ಯೂರಿಟಿಯಲ್ಲಿ ಅಲ್ಲಿಗೆ ಬರ್ತೇನೆ. ಅಷ್ಟೇ ಅಲ್ಲ, ಗೌರಿ ಪೂಜೆಗೆ ನಾನು ಬಂದಾಗ ನಾನು ಮಾನಸಿಕವಾಗಿ ಶಿಶುಪಾಲನ ಜೊತೆಗೆ ಮದುವೆ ಆಗಲಿಕ್ಕೆ ಒಪ್ಪಿದ್ದೇನೆ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ನೀನು ಆ ದೇವಾಲಯದ ಎದುರಿಗೆ ಒಂಥರ ಬಂದು ಸುಮ್ಮನೆ ಪಾಡಿ ನೀನು ನಿಂತ್ಕೋ. ನಾನು ಗೌರಿ ಗುಡಿಯಲ್ಲಿ ಅರ್ಚನೆಯನ್ನು ಮಾಡಿ
ಜಗನ್ಮಾತೆಯಲ್ಲಿ ಪ್ರಾರ್ಥಿಸೇ ಯಾರನ್ನ? ಜಗನ್ಮಾತೆಯಲ್ಲಿ ಪ್ರಾರ್ಥಿಸಿ ನೇರವಾಗಿ ನಿನ್ನ ರಥವನ್ನು ಹತ್ತುತ್ತೇನೆ, ಮುಂದಿನ ಕೆಲಸ ನೀನು ಮಾಡು. ಎಷ್ಟು ಸಲೀಸು ಉಪಾಯ ರೀ ಇದು. ಹಾಗಾಗಿ ಸ್ವತಃ ರುಕ್ಮಿಣಿ ಗೌರಿಯನ್ನು ಅಂದರೆ ಈ ಶ್ರೀವಿದ್ಯೆಯನ್ನು ಅಲ್ಲಿ ಪೂಜೆ ಮಾಡಿದ್ದಕ್ಕೆ ನಮಗೆ ಆಧಾರ ಸಿಗ್ತದೆ. ಈ ಎಲ್ಲ ಕಾರಣದಿಂದ ಆ ಗ್ರಂಥಗಳಲ್ಲಿ ಪ್ರತಿಪಾದ್ಯಳಾದವಳು ಯಾರೋ? ಇವಳೇ ಜಗನ್ಮಾತನೇ ಅಂತ. ಇದು ಒಂದರ್ಥ. ಎರಡನೇದು, ಅಥವಾ ಕವಿಭೀಕೃತೇಷು ಸ್ತುತಿ ವಿಶೇಷೇಷು ಪ್ರೀತಿಮದಿ ಇತ್ಯರ್ಥ. ಅಥವಾ ಕವಿಗಳು ಜಗನ್ಮಾತೆಯನ್ನು ಕುರಿತು ಬೇರೆ ಬೇರೆ ಸ್ತುತಿಯನ್ನು ಮಾಡ್ತಾರೆ. ಅಂಥ ಸ್ತುತಿಯಲ್ಲಿ ಜಗನ್ಮಾತೆಗೆ ಪ್ರೀತಿ ಇರುವುದರಿಂದ ಅವರು ರಚಿಸಿದಂತಹ ಎಲ್ಲ ಕಾವ್ಯಗಳನ್ನು ಸಹ ಅವಳು ಒಪ್ಪಿಕೊಳ್ತಾಳೆ. ಹಾಗಾಗಿ ಅವಳ ಹೆಸರು ಕಾವ್ಯಲೋಲ. ಹಿಂದೆ ಲಲಿತಾ ಸಹಸ್ರನಾಮ ಒಂದು ನಾಮ ಬಂದಿತ್ತು, ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಅಂತ. ಸ್ತೋತ್ರ ಪ್ರಿಯವಾಗ್ತದೆ ಅವಳಿಗೆ, ಅದನ್ನು ಕವಿಗಳು ರಚಿಸ್ತಾರೆ. ಹಾಗಾಗಿ ಅಂಥ ಕವಿಗಳು ರಚಿಸಿದಂತಹ ಸ್ತೋತ್ರ ರೂಪ ಕಾವ್ಯದಲ್ಲಿ ಅವಳಿಗೆ ಸಹಜವಾಗಿ ಏನುಂಟು? ಪ್ರೀತಿ ಉಂಟು. ಇವತ್ತಿಗೂ ಸಹ ಕೆಲವು ದೇವಿ ಗುಡಿಗಳಲ್ಲಿ ಪೂಜೆಯ ಹೊತ್ತಿನಲ್ಲಿ ನಡೆಯುವಂತಹ ಅಷ್ಟಾವಧಾನ ಸೇವೆ, ಒಂದೊಂದು ಸೇವೆ ನಡೆಯುತ್ತೆ. ಋಗ್ವೇದದ ಸೇವೆ, ಯಜುರ್ವೇದದ ಸೇವೆ, ವೇದಗಳ ಸೇವೆ, ಶಾಸ್ತ್ರದ ಸೇವೆ, ಆಮೇಲೆ ಸಂಗೀತದ ಸೇವೆ, ನರ್ತನ ಸೇವೆ ಎಲ್ಲ ನಡೆಯುತ್ತಲ್ಲ. ಹಾಗೆ ಇರುವಂಥ ಹಲವು ಸೇವೆಗಳಲ್ಲಿ ಕಾವ್ಯವಾಚನ ಸೇವೆ ಅನ್ನೋದು ಸಹ ನಡೆಯುತ್ತೆ ಕೆಲವು ವಿರಳವಾದಂಥ ದೇವಿ ಗುಡಿಗಳಲ್ಲಿ. ಯಾಕೆಂದರೆ ಜಗನ್ಮಾತೆಗೆ ಅದು ಇಷ್ಟವಾದದ್ದರಿಂದ. ಹಾಗಾಗಿ ಈ ಎರಡು ಅರ್ಥಗಳ ಹಿನ್ನೆಲೆಯಲ್ಲಿ ಅವಳು ಕಾವ್ಯಲೋಲ ಅಂತ ಕರೆಸ್ಕೊಂಡಿದ್ದಾಳೆ. ಇಲ್ಲಿಗೆ ಎರಡು ನಾಮಗಳ ವಿವರಣೆ ಆಯಿತು. ಮೂರನೇ ನಾಮ ಕಾಮೇಶ್ವರ ಮನೋಹರ ಅಂತ. ಕಾಮೇಶ್ವರ ಅಂದರೆ ಶಿವ, ಕಾಮೇಶ್ವರಿ ಅಂದರೆ ಶಿವೆ ಅಥವಾ ಪಾರ್ವತಿ ಅಥವಾ ಗೌರಿ, ಜಗನ್ಮಾತೆ ಅಂತ ಅರ್ಥ. ಈ ಎರಡು ಹೆಸರನ್ನು ನಾವು ಮಕ್ಕಳಿಗೆ ಇಡುವ ಮನಸ್ಸನ್ನು ಮಾಡೋದಿಲ್ಲ. ಅದೇನೋ ನಮಗೆ ಗೊತ್ತಿಲ್ಲ ಅದರ ಮೂಲ ಅಷ್ಟೇ, ಹಾಗೆ ಬಿಟ್ಬಿಟ್ಟಿದ್ದೇವೆ ಅಂತ ಕಾಣುತ್ತೆ. ಕೆಲವು ಕಡೆಗೆ ಮಾತ್ರ ಗಂಡು ಮಕ್ಕಳಿಗೆ ಕಾಮೇಶ್ವರ ಅಂತ ಹೆಸರಿಡ್ತಾರೆ. ಹಾಗಾಗಿ ಕಾಮೇಶ್ವರ ಅಂದರೆ ಶಿವ, ಕಾಮೇಶ್ವರಿ ಅಂದರೆ ಶಿವೆ, ಕಾಮಾಕ್ಷಿ ಅಂತ ಹೆಸರಿಡ್ತಾರೆ. ಅದು ಕಾಮೇಶ್ವರಿ ಅಂತ ಹೆಸರಿಡೋದು ತುಂಬ ವಿರಳ, ನನ್ನ ಅನುಭವಕ್ಕೆ ಬಂದಿರೋದು. ಅಷ್ಟು ಹಿನ್ನೆಲೆಯಲ್ಲಿ ಆ ಕಾಮೇಶ್ವರನ ಮನಸ್ಸನ್ನು ಅಪಹರಿಸಿದವಳು ಅಂತ. ಮನಸ್ಸನ್ನು ಅಪಹರಿಸಿದವಳು ಏನಷ್ಟು ಸುಲಭ ಇತ್ತ ಶಿವನ ಮನಸ್ಸನ್ನು ಅಪಹರಿಸೋದು ಅಂತಂದರೆ, ಕಾಳಿದಾಸ ಹೇಳ್ತಾನೆ, ಶಿವ ಅವನು ಯಾವುದಕ್ಕೂ ಅಷ್ಟು ಸುಲಭವಾಗಿ ಬಗ್ಗುವವನಲ್ಲ, ಜಗ್ಗುವವನಲ್ಲ. ಅವನ ಆರಾಧನೆ ಬಹಳ ಕಷ್ಟ. ಬೇರೆ ಹೆಚ್ಚಿಗೆ ನಾನು ಹೇಳಬೇಕಾದ್ದಿಲ್ಲ. ಶಿವರಾತ್ರಿ ಒಂದನ್ನು ಮನಸ್ಸಿಗೆ ತಂದ್ಕೊಳ್ಳಿ ಅಲ್ವಾ? ಶಿವರಾತ್ರಿ ಸುಲಭವಾದ ಆಚರಣೆಯ? ನಾವು ಸುಲಭ ಆಚರಣೆ ಮಾಡಿಕೊಂಡಿದ್ದೇವೆ. ಅವತ್ತು ಬೆಳಗಿಂದ ಏನಿರಬೇಕು? ಉಪವಾಸ ಇರಬೇಕು. ರಾತ್ರಿ ಏನಾಗಬೇಕು? ಜಾಗರಣೆ ಮಾಡಬೇಕು. ಬೆಳಗಾತ ಎದ್ದು ಸ್ನಾನಾದಿಗಳನ್ನು ಪೂರೈಸಿ ಮತ್ತೆ ಪೂಜೆ ಮಾಡಿ ತೀರ್ಥ ತಗೊಂಡ ಆದ ಮೇಲೆ ಮತ್ತೆ ಮಧ್ಯಾಹ್ನ ಸಾಧ್ಯ ಇದ್ದರೆ ಕೆಲವು ಜನರಿಗೆ ನೀವು ನಿಮ್ಮ ಮನೆಯ ಪ್ರಸಾದವನ್ನು ಕೊಡಬೇಕು. ಅಲ್ಲಿವರೆಗೂ ನಿದ್ದೆ ಮಾಡಬಾರ್ದು. ಹಾಗಾಗಿ ಬಹಳಷ್ಟು ಜನರಿಗೆ ಶಿವರಾತ್ರಿ ಅಂದರೆ ಇದು ಯಾಕಾರು ಬಂತಪ್ಪ ಅಂತ ಅನಿಸುತ್ತೆ ಹೀಗೆ ಅಂತ ತುಂಬ ಜನರಿಗೆ. ಏಕೆಂದರೆ ಉಪವಾಸ ಅಂದರೆ ನಮಗೆ ಬಹಳ ಕಷ್ಟ ಅಲ್ವಾ? ಮತ್ತು ಆ ಜಾಗರಣೆ ಉಂಟಲ್ಲ, ನಾವು ಜಾಗರಣೆ ಬಹಳಷ್ಟು ಜನ ಮಾಡ್ತೇವೆ. ಆದರೆ ಏನಾಗುತ್ತೆ ಅಂದರೆ ಏನೇನೋ ಮಾಡಿ ಕಾಲ ಕಳೀತೇವೆ. ಸುಮ್ಮನೆ ಟಿ ವಿ ನೋಡೋದು, ಸಿನಿಮಾ ನೋಡೋದು ಇವೆಲ್ಲ ಜಾಗರಣೆಯ ಭಾಗ ಅಲ್ಲ.
ಆ ರಾತ್ರಿ ಇಡೀ ಶಿವನ ಧ್ಯಾನದಲ್ಲಿ ಕಳಿಬೇಕು, ಅಥವಾ ಅವನ ಪೂಜೆಯಲ್ಲಿ ಕಳಿಬೇಕು, ಅಥವಾ ಅವನಿಗೆ ಸಂಬಂಧಪಟ್ಟಂಥ ನಾಮ ಸಂಕೀರ್ತನೆ ಆಗಬೇಕು. ಹೀಗೆ ಮಾಡಿ ಕಳೆಯುವವರು ಎಷ್ಟು ಜನ ಸಿಗ್ತಾರೆ? 100ಕ್ಕೆ ಒಬ್ಬರು ಸಿಗ್ಬೋದು ಅಲ್ವಾ ಅಂತ. ಆ ಯಾಮ ಅಂತ ಹೇಳ್ತೇವಲ್ಲ, ಆ ಯಾಮ ಪೂಜೆ ಮಾಡಿ ಕಾಲ ಕಳಿಬೇಕು. ಹೀಗೆ ಅತ್ಯಂತ ಉತ್ಕೃಷ್ಟವಾದ ಸಾಧನೆ ಮಾಡುವಂತಹ ತುರಿಯಾಶ್ರಮದಲ್ಲಿರೋರು ಅದನ್ನು ಇವತ್ತಿಗೂ ಸಹ ಮಾಡುವವರು ಇದ್ದಾರೆ, ನಾವು ಅದನ್ನು ಮರಿಬಾರ್ದು. ಆದರೆ ಬಹಳಷ್ಟು ಜನ ಗೃಹಸ್ಥರು ಅದನ್ನು ಶಿವರಾತ್ರಿಯನ್ನು ಒಂದು ರೀತಿಯ ಬೇರೆ ರೀತಿಯಲ್ಲಿ ತಗೊಳ್ಳೋರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆದಂತೆ ಇದೆ. ಇಂತಹ ಶಿವನನ್ನು ಆರಾಧಿಸುವುದು ಸುಲಭವಲ್ಲ. ಹಾಗಾಗಿ ಪಾರ್ವತಿ ಶಿವನನ್ನು ವರಿಸಬೇಕಿದ್ರೆ ತುಂಬ ಕಷ್ಟಪಟ್ಟಿದ್ದಾಳೆ. ಕೊನೆಗೆ ಅವಳು ಶಿವನನ್ನು ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಮುಂದಾದಳು. ಅವಳ ತಪಸ್ಸಿಗೆ ಸುದೀರ್ಘವಾಗಿ ಸಂಪನ್ನವಾದಂಥ ತಪಸ್ಸಿಗೆ ಶಿವ ಒಲಿದು ಬಂದ. ಹೇಗೆ ಬಂದ? ಪಾರ್ವತಿ ಕಣ್ಬಿಡು, ನಾನು ನನ್ನ ತಪಸ್ಸಿ ಮೆಚ್ಚಿ ಬಂದಿದ್ದೇನೆ ಅಂತ ಹೇಳಿದ್ನ? ಇಲ್ಲ. ಒಬ್ಬ ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ಯಾವ ಶಿವನನ್ನು ಪಾರ್ವತಿ ಎಲ್ಲಿಲ್ಲದ ಮನಸ್ಸಿನಿಂದ ಹಚ್ಚಿಕೊಂಡಿದ್ದಳೋ, ಒಪ್ಪಿಕೊಂಡಿದ್ದಳೋ, ಅವನೇ ತನ್ನ ಆರಾಧ್ಯ ದೈವ ಅಂತ ಅಂದಿಕೊಂಡಿದ್ದಳೋ, ಆ ಶಿವನ ಬಗ್ಗೆ ಎಲ್ಲಿಲ್ಲದ ಹಾಗೆ ಟೀಕಿಸಿದ. ಇವತ್ತಿನ ಹೆಣ್ಣು ಮಕ್ಕಳಾದ್ರೆ ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಅಂತ ಮದುವೆಗೆ ಮೊದಲೇ ತಲಾ ಕೊಟ್ಬಿಡ್ತಿದ್ರು. ಆ ಪರಿಯಲ್ಲಿ ಟೀಕಿಸಿದ್ದಾನೆ ಅವನು. ಯಾರನ್ನ? ತನ್ನನ್ನೇ. ಯಾವ ರೂಪದಿಂದ ಬಂದು? ಬ್ರಹ್ಮಚಾರಿಯ ರೂಪದಲ್ಲಿ ಬಂದು. ಆದರೆ ಪಾರ್ವತಿ ಅದು ಅಷ್ಟಕ್ಕೂ ಸಹ ಉತ್ತರವನ್ನು ಕೊಟ್ಟಿದ್ದಾಳೆ. ಕೊನೆಗೆ ಒಂದು ಮಾತು ಹೇಳ್ತಾಳೆ, ನಿನಗೆ ಆ ಶಿವನ ರೂಪ ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ ಅಂದರೆ, ಈವರೆಗೆ ಪ್ರಪಂಚದಲ್ಲಿ ಯಾರಿಗೂ ಅವನು ಸರಿಯಾಗಿ ಅರ್ಥ ಆಗಲಿಲ್ಲ. ನ ಸಂತಿ ಯಾಥಾರ್ಥವಿದ ಪಿನಾಕಿನಃ. ಶಿವನನ್ನು ಸರಿಯಾಗಿ ತಿಳಿದವರು ಯಾರೂ ಇಲ್ಲ. ಆ ತಿಳಿದೇ ಇರುವ ಗುಂಪಿನಲ್ಲಿ ನೀನೂ ಒಬ್ಬ ಅಂತ ನನಗೆ ಗೊತ್ತಾಯ್ತು ಇವಾಗ. ಹಾಗೆ ತಿಳಿದಿದ್ದಿದ್ರೆ ನೀನು ಶಿವನ ಬಗ್ಗೆ ಈ ಪರಿಯಾಗಿ ಏನು ಮಾಡ್ತಾ ಇರಲಿಲ್ಲ, ವಿರೋಧವನ್ನು ಅಥವಾ ಅವನ ಬಗ್ಗೆ ನೀನು ಬೇರೆ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಅಂತೆಲ್ಲ ಹೇಳಿ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೇನೆ, ಇನ್ನು ಜಾಸ್ತಿ ಉತ್ತರ ಕೊಡೋದಿಲ್ಲ ಅಂಥೇಳಿ ಅಲ್ಲಿಂದ ಹೊರಡ್ತಾಳೆ. ಅವಳು ಹೇಳ್ತಾಳೆ ಹೋಗಬೇಕಿದ್ರೆ. ಯಾಕೆ ಕೇಳಿದರೆ, ನಮ್ಮ ಗುರುಗಳನ್ನು ಅಂದರೆ ಆರಾಧ್ಯ ದೈವವನ್ನು ಯಾರಾದರೂ ನಿಂದಿಸಿದರೆ ಅದನ್ನು ಖಂಡಿಸಬೇಕು. ಈಗ ಆ ಕೆಲಸ ನಾನು ಮಾಡಿದ್ದೇನೆ, ಖಂಡಿಸಿದ್ದೇನೆ. ನೀನು ಮತ್ತೂ ಪುನಃ ಏನೋ ಒಂದು ಒರಟ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಮುಂದಾದಾಗಿದೆ. ನಿನ್ನ ತುಟಿಗಳನ್ನು ನೋಡಿದರೆ ನೀನು ಮಾತನಾಡೋದಕ್ಕೆ ಚಡಪಡಿಸ್ತಾ ಇದ್ದೀಯೆ. ಹಾಗಾಗಿ ನನಗೆ ಇನ್ನೂ ನಿನ್ನ ಜೊತೆಗೆ ಮಾತನಾಡುವುದು ಇಷ್ಟ ಇಲ್ಲ. ನನ್ನ ಆರಾಧ್ಯ ದೇವದ ನಿಂದನೆಯನ್ನು ಕೇಳೋದಕ್ಕೂ ಇಷ್ಟ ಇಲ್ಲ. ಹಾಗಾಗಿ ಇಲ್ಲಿಂದ ನಾನು ಜಾಗ ಖಾಲಿ ಮಾಡ್ತೇನೆ, ಅಂದರೆ ನಾನು ಹೊರಟು ಹೋಗ್ತೇನೆ. ಯಾಕೆಂದರೆ ಶಾಸ್ತ್ರ ಹೇಳೋದು ಹಾಗೆ, ಒಂದೋ ನಿಂದಿಸು, ಅದಿಲ್ಲೇ ನೀನು ಆ ಜಾಗದಿಂದ ಎದ್ದು ಹೋಗು. ಆದ್ದರಿಂದ ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಅಂತ ಎದ್ದು ಆಕೆ ಹೊರಟಾಗ ಕೊನೆಗೆ ಶಿವ ಅವಳಿಗೆ ಹಿಂದುಗಡೆಯಿಂದ ಪ್ರತ್ಯಕ್ಷನಾಗಿ ನೇರವಾಗಿ ಹೇಳ್ತಾನೆ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ, ನಿನ್ನ ತಂದೆಯನ್ನು ಕಂಡು ವಿಷಯವನ್ನು ತಿಳಿಸು ಅಂತ. ಇದು ಒಂದು ಕಾರಣ. ಬೇರೆಯವರಾದರೆ ಹಿಂದೆ ಇವಳೇ ನನ್ನ ಹೆಂಡತಿ ಆಗಿಲ್ಲ ಎಂದು ಗೊತ್ತು ಅವನಿಗೆ, ದಾಕ್ಷಾಯಣಿ ರೂಪದಿಂದ. ನನ್ನ ಮಾತನ್ನು ಮೀರಿ ಅಪ್ಪನ ಮನೆಗೆ ಹೋಗಿದ್ದಾಳೆ, ತವ್ರ ಮನೆಗೆ ಇವಳು. ಈಗ ಇವಳು ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ಅಂತ ಅಂದ್ಕೊಳ್ಬಹುದಿತ್ತಲ್ಲ ಅವನು, ಹೌದು ತಾನೆ? ಆದರೆ ಆತ ಹಾಗೆ ಮಾಡಲಿಲ್ಲ. ಹಾಗಾಗಿ ಶಿವನನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ನಸಂತಿ ಯಾಥಾರ್ಥವಿದ ಪಿನಾಕಿನಃ. ಶಿವನನ್ನು ತಿಳಿದವರು ಬಹಳ ಇಲ್ಲ, ಇದ್ದವರಿಗೆಲ್ಲರಿಗೂ ಅವನು ಗೊತ್ತಿಲ್ಲ. ಹಾಗಾಗಿ ಅಂಥ ಕಾಮೇಶ್ವರನ ಶಿವನ ಮನಸ್ಸನ್ನು ಹರತಿ, ಅಪಹರಿಸಿದವಳು. ಅವನ ಮನಸ್ಸು ತನ್ನತ್ತ ಹರಿದು ಬರುವ ಹಾಗೆ ಮಾಡಿದವಳು. ಆದ್ದರಿಂದ ಅವಳ ಹೆಸರು ಕಾಮೇಶ್ವರ ಮನೋಹರ ಅಂತ. ಇಲ್ಲಿಗೆ ಈ ನಾಮದ
ವಿವರಣೆ ಆಯಿತು. ಮುಂದಿನ ನಾಮ ಕಾಮೇಶ್ವರ ಪ್ರಾಣನಾಡಿ ಅಂತ 244ನೆಯ ನಾಮ. ಕಾಮೇಶ್ವರ ಪ್ರಾಣನಾಡಿ ಇದು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟ ಅರ್ಥವನ್ನು ವಿವರಿಸುವ ನಾಮ. ಅತ್ಯಂತ ಜಟಿಲ. ಹಾಗಾಗಿ ಹೇಳುವವನ ಮತ್ತು ಕೇಳುವವನ ಈ ಇಬ್ಬರ ತಾಳ್ಮೆಯನ್ನು ಬಹಳವಾಗಿ ಬಯಸುವ ನಾಮ ಇದು. ಅದನ್ನು ಮನಸ್ಸಲ್ಲಿಟ್ಕೊಂಡು ಕೇಳೋದಕ್ಕೆ ಸಿದ್ಧರಾಗಿ. ಕಾಮೇಶ್ವರ ಪ್ರಾಣನಾಡಿ. ಹಿಂದೆ ಲಲಿತಾ ಸಹಸ್ರನಾಮದಲ್ಲೂ ಸಹ ಈ ನಾಮ ನೇರವಾಗಿ ಬಂದಿತ್ತು. ಅದೇ ನಾಮವನ್ನು ತದ್ವತ್ತಾಗಿ ತ್ರಿಶತಿ ಹೇಳುತ್ತೆ. ಲಲಿತಾ ಸಹಸ್ರನಾಮದಲ್ಲಿ 373ನೆಯ ನಾಮ ಇದು, ಕಾಮೇಶ್ವರ ಪ್ರಾಣನಾಡಿ ಅಂತ. ಇಲ್ಲಿ ಹಾಗೆ ಒಂದು ಚೂರು ಬದಲಾವಣೆ ಮಾಡದೆ ಯಥಾವತ್ತಾಗಿ ನಾಮವನ್ನು ಒಪ್ಪಿಕೊಂಡಿದ್ದಾರೆ. ಬಹಳಷ್ಟು ನಾಮಗಳಲ್ಲಿ ಅರ್ಥ ಅಲ್ಲಿಗೂ ಇಲ್ಲಿಗೂ ಸಮಾನತೆ ಉಂಟು. ಆದರೆ ಅರ್ಥವನ್ನು ಹೇಳುವ ನಾಮಗಳ ದೇಹ ರಚನೆ ಅಂದರೆ ಸ್ಟ್ರಕ್ಚರ್ ಉಂಟಲ್ಲ, ಬೇರೆ ಬೇರೆ ರೀತಿಯಲ್ಲುಂಟು. ಆದರೆ ಈ ನಾಮ ಮಾತ್ರ ಅಲ್ಲಿ ಹೇಗಿದೆಯೋ ಹಾಗೆ ಯಥಾವತ್ತಾಗಿ ಹಾಗೆ ತ್ರಿಶತಿ ಒಪ್ಪಿಕೊಂಡು ಬಂದಿದೆ. ಅಂದರೆ ಅಲ್ಲೇನು ಬದಲಾವಣೆಗೆ ಅವಕಾಶವೇ ಇಲ್ಲ ಎನ್ನುವ ಹಾಗೆ. ಇಷ್ಟು ಹಿನ್ನೆಲೆಯಲ್ಲಿ ಏನು ಇದರ ಅರ್ಥ ಅಂತ ನೋಡೋಣ. ಸುದೀರ್ಘವಾದ ವಿವರಣೆ ಉಂಟು. ಒಂದು ದೀರ್ಘವಾದದ್ದು, ಇನ್ನೊಂದು ಅಷ್ಟೇ ಜಟಿಲವಾದದ್ದು, ಮೂರನೇದು ಅಷ್ಟೇ ಇಂಟರೆಸ್ಟ್ ಆದಂಥದ್ದು. ನೋಡೋಣ ಏನು ಅಂತ. ಕಾಮೇಶ್ವರಸ್ಯ ಪ್ರಾಣನಾಡಿ. ಕಾಮೇಶ್ವರನ ಪ್ರಾಣನಾಡಿ. ನಾವು ನಾಡಿ ಅಂತ ಹೇಳೋದಿಲ್ಲ ವ್ಯವಹಾರದಲ್ಲಿ, ಪ್ರಾಣ ಅಂತ ಕರಿತೀವಿ. ಅವನು ನನ್ನ ಪ್ರಾಣ ಸ್ನೇಹಿತ ಕಣ್ರಿ. ಏನರ್ಥ ಅದಕ್ಕೆ? ಅತ್ಯಂತ ಪ್ರಿಯ ಎನ್ನುವಂತಹ ಅರ್ಥದೊಳಗೆ ಪ್ರಾಣ ಶಬ್ದವನ್ನು ಬಯಸ್ತೇವೆ. ಯಾಕೆ ಅಂದರೆ ನಮಗೆ ಪ್ರಾಣ ಎನ್ನುವುದು ಅತ್ಯಂತ ಪ್ರಿಯ, ಅತ್ಯಂತ ಇಷ್ಟ. ಅದು ಇದ್ದರೆ ಮಿಕ್ಕಿದ್ದೆಲ್ಲ ಇಷ್ಟ ಆಗೋದು ಆಗದೆ ಇರೋದು ವಿಚಾರ. ಅದೇ ಇಲ್ಲದಿದ್ದರೆ ಅದು ಹೋದ ಮೇಲೆ ನೀವು ಎಷ್ಟಾರು ಇಷ್ಟವಂತ ಅಂದ್ಕೊಡ್ರಿ, ಏನು ಪ್ರಯೋಜನ? ತಪ್ಪು ತಿಳ್ಕೊಳ್ಬಿಡಿ. ಒಂದು ಮಾತು ಹೇಳಿಬಿಡ್ತೇನೆ. ನಮ್ಮಲ್ಲಿ ಎಷ್ಟೋ ಜನ ಮಾಡೋದುಂಟು. ಅವರು ಪ್ರಾಣದಿಂದಿರುವಾಗ ಅವ್ರು ಕೇಳಿದ್ದು ಯಾವುದನ್ನೂ ಕೊಡಿಸೋದಿಲ್ಲ. ಪ್ರಾಣ ಹೋದ ಮೇಲೆ ಎಲ್ಲ ಅವರಿಗೆ ಅದು ಇಷ್ಟ ಆಗಿತ್ತು, ಇದು ಇಷ್ಟ ಆಗಿತ್ತು ಅಂತ ಎಲ್ಲಿಲ್ಲದ ಪ್ರೀತಿ ಉಕ್ತದೆ ಗೊತ್ತವ್ರು. ಯಾಕೆಂದರೆ ಅವ್ರಿಗೆ ಏನು ಕೊಟ್ಟರು ಅವ್ರು ಇವಾಗ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅಂತ. ಅದಕ್ಕೋಸ್ಕರ ಒಂದು ಮಾತುಂಟು ಶಾಸ್ತ್ರದಲ್ಲಿ, ತಂದೆ ತಾಯಿ ಬದುಕಿದ್ದಾಗ ಅವ್ರು ಏನು ಹೇಳ್ತಾರೋ ಅದನ್ನು ಈಡೇರಿಸಿ ಬಿಡು, ಆಮೇಲೆ ಅವ್ರ ತಿಥಿಗೆ ಅದನ್ನು ಮಾಡಿಸ್ದೆ ಇದನ್ನು ಮಾಡಿಸ್ದೆ ಸುಮ್ಮನೆ ಡೊಂಬರಾಟ ಹೊಡಿಬೇಡ. ಎಲ್ಲವೂ ಸಹ ವೇಸ್ಟ್. ಯಾಕೆ ಹೇಳಿದೆ ಅಂದರೆ ಪ್ರಾಣ ಅನ್ನುವ ಶಬ್ದಕ್ಕೆ ಅರ್ಥ ಅದು ಅತ್ಯಂತ ಇಷ್ಟ ಅಂತ. ಅದು ಒಂದಿದ್ರೆ ಎಲ್ಲ ಇಷ್ಟ ಆಗೋದು ಆಗದೆ ಇರೋದು ತೀರ್ಮಾನ ಆಗುತ್ತೆ. ಹಾಗಾಗಿ ಪ್ರಾಣನಾಡಿ ಅತ್ಯಂತ ಇಷ್ಟವಾದ ನಾಡಿ ಅಂತಲೂ ಒಂದು ಅರ್ಥ ಹೇಳ್ಬೋದು. ಅಥವಾ ಪ್ರಾಣನಾಡಿ ಅನ್ನೋದಕ್ಕೆ ಅರ್ಥ ಯಯಾ ನಾಡ್ಯ ಪ್ರಾಣ ಸಂಚರತಿ ಸಾ. ಯಾವ ನಾಡಿಯ ಮೂಲಕ ಪ್ರಾಣ ಸಂಚರಿಸುತ್ತೋ ಆ ನಾಡಿಗೆ ಏನಂತ ಹೆಸರು? ಪ್ರಾಣನಾಡಿ ಅಂತ. ಒಂದೇ ನಾಡಿಯಲ್ಲಿ ಪ್ರಾಣ ಸಂಚರಿಸೋದಲ್ಲ, ನಮ್ಮ ದೇಹದಲ್ಲಿ ಹೆಚ್ಚಿಗೆ ಇಲ್ಲ 72,000 ನಾಡಿಗಳಿವೆ. ಎಲ್ಲ ನಾಡಿಯಲ್ಲೂ ಪ್ರಾಣ ಸಂಚರಿಸಲ್ಲ. ಕೆಲವು ಮುಖ್ಯ ನಾಡಿಗಳಿವೆ. ಆ ಮುಖ್ಯ ನಾಡಿಗಳಲ್ಲಿ ಪ್ರಾಣ ಅನ್ನೋದು ಸಂಚರಿಸುತ್ತೆ. ಆದ್ದರಿಂದ ಯಾವ ನಾಡಿಯ ಮೂಲಕ ಪ್ರಾಣ ಸಂಚರಿಸುತ್ತೋ ಅಂತಹ ನಾಡಿಗೆ ಹೆಸರೇನು? ಪ್ರಾಣನಾಡಿ ಅಂತ. ಅದರ ತಾತ್ಪರ್ಯ ಏನು ಕೇಳಿದರೆ ಜೀವನಾಡಿ ಇತ್ಯರ್ಥ. ಅದೇ ಜೀವನಾಡಿ. ಆ ನಾಡಿ ಇದ್ದರೆ ಜೀವ, ಇಲ್ಲದಿದ್ದರೆ ಇಲ್ಲ, ಅಷ್ಟೇ ಮುಗಿದಾಯ್ತು. ಅಂದರೆ ಸತ್ತ ಮೇಲೂ ಆ ನಾಡಿ ಇರುತ್ತೆ, ಅದರಲ್ಲಿ ಸಂಚಾರ ಇರೋದಿಲ್ಲ ಹೀಗೆ ಅಂತ.
ಇಡಯಾತ್ ಬಹಿರ್ಯಾತಿ ಇತಿ ನಾಡೀಖಂಡವಚನಾತ್. ಇಡ ಅಂತ ಒಂದು ನಾಡಿ. ನಾನು ಇಲ್ಲಿರೋ ವಿಷಯವನ್ನು ನಿಮಗೆ ಅರ್ಥ ಆಗೋ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತೇನೆ, ಸ್ಪಷ್ಟ ಆಗುತ್ತೆ. ದೇಹದ ಬಲಭಾಗದಲ್ಲಿ ಇರುವಂಥದ್ದು ಒಂದು ನಾಡಿ. ಮತ್ತು ಅದ್ರ ಬಗ್ಗೆ ಒಂದು ಸಂಶಯ ಉಂಟು, ಆಮೇಲೆ ಹೇಳ್ತೇನೆ. ಆ ನಾಡಿಯ ಹೆಸರು ಇಡ ಅಂತ. ಎಡಭಾಗದಲ್ಲಿ ಇನ್ನೊಂದುಂಟು ಪ್ರಧಾನವಾದ ನಾಡಿ, ಅದರ ಹೆಸರು ಪಿಂಗಲ ಅಂತ. ಇದನ್ನೆಲ್ಲ ನಾನು ಆಗ ಹೇಳಿದ್ದೇನೆ. ಇದರ ಮಧ್ಯದಲ್ಲಿ ಒಂದುಂಟು, ಅದರ ಹೆಸರು ಸುಷುಮ್ನ ಅಂತ. ಎಸ್, ಅದನ್ನೇ ಹೇಳ್ತಾರೆ ಇಡಯಾತು ಬಹಿರ್ಯಾತಿ. ಈ ಇಡ ಎನ್ನುವಂಥ ನಾಡಿಯಿಂದ ಪ್ರಾಣ ಏನಾಗುತ್ತೆ ಅಂದರೆ ಹೊರಕ್ಕೆ ಹೋಗುತ್ತೆ ಮತ್ತು ಒಳಕ್ಕೆ ಬರುತ್ತೆ, ಸಂಚಾರ ಆಗ್ತಾ ಇರುತ್ತೆ. ಹಾಗೆಯೇ ಒಂದು ವಿಶೇಷವನ್ನು ಗಮನಿಸಬೇಕು. ನಮಗೆ ಮೂಗುಂಟು, ಆಮೇಲೆ ಇಲ್ಲಿ ತೂತುಂಟು ಅಲ್ವಾ. ನಾವು ಮೂಗಿನ ಮೂಲಕ ಉಸಿರಾಟ ಮಾಡಬೇಕು. ಕೆಲವು ಸಲ ಮಾಡ್ತೇವೆ, ಕೆಲವು ಸಲ ಮಾಡೋದಿಲ್ಲ. ಸಾಕಾಗೋದಿಲ್ಲ ಅಂತ ಇಷ್ಟು ಚಿಕ್ಕ ಬಾಯನ್ನು ದೊಡ್ಡ ಮಾಡ್ತೇವೆ. ಇನ್ನು ಕೆಲವು ಜನ ಜೀವಮಾನದಲ್ಲಿ ಒಂದು ಸಲನೂ ಮೂಗಲ್ಲಿ ಉಸಿರಾಟ ಮಾಡೋದೇ ಇಲ್ಲ, ಬಾಯಲ್ಲೇನೆ ಗೊತ್ತಾನೆ. ಇನ್ನು ಕೆಲವು ಜನ ಜೀವಮಾನದಲ್ಲಿ ಒಂದು ಸಲನೂ ಸಹ ಅವರು ಉಸಿರಾಟದ ಬಗ್ಗೆ ಎಳ್ಳಷ್ಟು ವಿಚಾರ ಮಾಡಿರೋದಿಲ್ಲ. ಅವು ಬಹಳಷ್ಟು ಜನ. ನಾವು ಬೇರೆ ಬೇರೆ ಎಲ್ಲ ವಿಚಾರ ಮಾಡ್ತೇವೆ ರೀ, ನಮ್ಮ ಉಸಿರಾಟದ ಬಗ್ಗೆ ಮಾತ್ರ ನಾವು ಯಾರೂ ಕಿಂಚಿತ್ತು ವಿಚಾರ ಮಾಡೋದಿಲ್ಲ. ಮಾಡ್ತೇವಾ? ಮಾಡೋದಿಲ್ಲ ನಾವು. ಯಾಕೆ ಅಂದರೆ ಅದೊಂದು ವಿಚಾರ ಮಾಡುವ ವಿಷಯವೇ ಅಲ್ಲ ನಮಗೆ. ಮೂಗುಂಟು, ತೂತುಂಟು, ಹೋಗ್ತದೆ ಬರ್ತದೆ, ಹೋಗಲಿಲ್ವೋ, ಬಾಯಿ ಉಂಟು, ಕೆಲಸ ಮಾಡ್ತದೆ, ಆಯ್ತಲ್ಲ ಕೆಲಸ. ಈ ತೀರ್ಮಾನಕ್ಕೆ ನಾವು ಯಾವತ್ತೋ ಬಂದಾಗಿದೆ. ಆದರೆ ಯೋಗಶಾಸ್ತ್ರ ಹೇಳುತ್ತೆ, ಎಷ್ಟು ಇದೊಂದು ದೊಡ್ಡ ಸೈನ್ಸ್, ವಿಜ್ಞಾನ ಇದು. ಇಡ, ಇದು ಪಿಂಗಳ. ಇದು ಎಲ್ಲಿರುತ್ತೆ ಗೊತ್ತಾ ಅಂದರೆ ಮೂಲಾಧಾರವೇ. ಈ ಎಲ್ಲದಕ್ಕೂ ನಾಡಿಗಳಿಗೆ ಮೂಲಾಧಾರವೇ ಮೂಲ. ಆ ಸುಷುಮ್ನ ನಾಡಿ ಎನ್ನುವ ಪಕ್ಕದಲ್ಲಿ ಇಡ ಎನ್ನುವಂಥ ನಾಡಿ ಇರುತ್ತದೆ ಬಲಭಾಗದಲ್ಲಿ, ಎಡಗಡೆಯಲ್ಲಿ ಪಿಂಗಳ ಎನ್ನುವಂಥ ನಾಡಿ ಇರ್ತದೆ ಅಂತ. ಇದ್ರ ಬಗ್ಗೆ ಒಂದು ಸಂಶಯ ಉಂಟು, ನಾನು ಹೇಳ್ತೇನೆ ಅಂತ ಮೊದಲೇ ಹೇಳಿಬಿಡ್ತೇನೆ. ಕೆಲವು ಗ್ರಂಥಗಳಲ್ಲಿ ಹಾಗಲ್ಲ, ಅದು ಹಿಂದೆ ಮುಂದಾಗುಂಟು. ಎಡಗಡೆಗೆ ಪಿಂಗಳ, ಬಲಗಡೆಗೆ ಏನುಂಟು ಇಡ ಅಂತ. ಹಾಗೆ ಇದು ಯಾವುದು ಸರಿ, ಯಾವುದು ತಪ್ಪು? ಎರಡೂ ಸರಿ. ಎರಡೂ ತಪ್ಪು ಅಲ್ವೇ ಅಲ್ಲ, ಎರಡೂ ಸರಿ. ಯಾಕೆಂದರೆ ಈ ನಾಡಿಗಳಿಗೆ ನಿರ್ದಿಷ್ಟವಾದ ಒಂದು ಮೈ ಅಂತ ಹೇಳ್ತೇವಲ್ಲ ನಾವು, ಅದಿಲ್ಲ. ಅದು ವೃತ್ತಾಕಾರದಲ್ಲಿ ಇರುವಂಥದ್ದು. ಈ ದೇಹದ ಮುಂದುಗಡೆಯಿಂದ ನೀವು ನೋಡಿದರೆ ಆಗೇನಾಗುತ್ತೆ, ಇದು ಎಡಕ್ಕೆ ಕಾಣುತ್ತೆ ನೋಡುವವನಿಗೆ, ಅಥವಾ ಸುಷುಮ್ನ ನಾಡಿಯ ಬಲಗಡೆಗೆ ಕಾಣುತ್ತೆ. ಹೌದು ತಾನೆ? ಅಲ್ಲಿಂದ ನೋಡುವವನಿಗೆ ಇದು ಏನಾಗಿ ಕಾಣಿಸುತ್ತೆ, ಇದು ಸಹಜವಾಗಿ ಎಡಕ್ಕೆ ಅಥವಾ ಬಲಕ್ಕೆ ಕಾಣಿಸುತ್ತೆ. ಅದೇ ನೀವು ಹಿಂದುಗಡೆಯಿಂದ ನೋಡಿದರೆ ಆವಾಗ ಆಚೆ ಈಚೆ ಆಗಿ ಕಾಣುತ್ತೆ. ಹಾಗಾಗಿ ಎರಡೂ ಸರಿ ಅಂತ ಹೇಳಿದ್ದೀಗ ಅಂತ. ಯಾಕೆಂದ್ರೆ ನಿರ್ದಿಷ್ಟವಾದಂಥ ಅದಕ್ಕೊಂದು ಮೈ ಎನ್ನುವಂಥದ್ದು ಇಲ್ಲ. ಯಾವುದಕ್ಕೆ, ಯಾವುದೇ ನಾಡಿಗೂ ಇಲ್ಲ. ಅದೆಲ್ಲ ವೃತ್ತಾಕಾರವಾಗಿ ಇರುವಂಥದ್ದು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಒಂದು ರೀತಿಯ ಈ ಪೈಪ್ ಇರ್ತಾವಲ್ಲ ಆ ಥರ ಅಂತ. ಅರ್ಥ ಇಲ್ಲ ಅಂತ ಹೇಳಿದ್ದೇನೆ, ಅದನ್ನೇ ಮತ್ತೆ ಮನಸ್ಸಿಗೆ ತಂದ್ಕೊಂಡು ಬಿಟ್ಟಿರೆ ಮತ್ತೆ ಮನೆಗೆ ಅಂತ ಅಷ್ಟೇ. ಹೀಗೆ ಈ ನಾಡಿ ಉಸಿರಾಟ ಮಾಡುವಂಥ ದ್ವಾರ ಅದ್ಭುತ. ಏನು ಅಂದರೆ ಈ ಪರಸ್ಪರ ಹೊಂದಾಣಿಕೆ ಹೇಗಿರುತ್ತೆ ಅಂದರೆ, ಈ ನಾಡಿಗಳಲ್ಲಿ ಬಹಳಷ್ಟು ಹೊತ್ತು ಇಡ ಅಂತ ಅಂದ್ಕೊಳ್ಳೋಣ ನಾವು. ಇದಕ್ಕೆ ಸೂರ್ಯನಾಡಿ ಅಂತ ಇನ್ನೊಂದು ಹೆಸರು, ಇದಕ್ಕೆ ಚಂದ್ರನಾಡಿ ಅಂತ ಹೆಸರು. ಇದರೊಳಗೆ ಉಸಿರಾಟ ಮಾಡ್ತೇವೆ. ಇದ್ದಕ್ಕಿದ್ದಾಗೆ ಅದು ಯಾವಾಗಲೂ ಬದಲಾವಣೆ ಆಗಿಬಿಡುತ್ತೆ. ಇಲ್ಲಿ ಉಸಿರಾಟ ಮಾಡ್ತೇವೆ. ಗಮನಿಸಿ, ಮನೆಗೆ ಹೋಗಿ ಇಲ್ಲಿ ಮಾಡಬೇಡಿ ಮತ್ತೆ ಪುನಃ. ಯಾಕೆ ಹಾಗಾಗುತ್ತೆ ಕೇಳಿದರೆ ಅದು ಗೊತ್ತಿಲ್ಲ. ಆ ನಾಡಿ ಸ್ವತಃ ವ್ಯವಸ್ಥೆಯನ್ನು ಮಾಡುತ್ತೆ. ಆದರೆ ಯೋಗಶಾಸ್ತ್ರ ಹೇಳುತ್ತೆ, ದೇಹದಲ್ಲಿ ತುಂಬ ಶೀತ
ಕೋಲ್ಡ್ ಆದರೆ ಇಲ್ಲಿ ಉಸಿರಾಡಬೇಡ, ಯಾಕೆಂದರೆ ಇದು ಚಂದ್ರನಾಡಿ, ಸಹಜವಾಗಿ ಶೀತ ಅದು ಮತ್ತು ಜಾಸ್ತಿ ಆಗುತ್ತೆ. ಇದನ್ನು ಕಟ್ಟು, ಇಲ್ಲಿ ಉಸಿರಾಟ ಮಾಡು. ಇದು ಸೂರ್ಯನಾಡಿ, ಸೂರ್ಯ ಯಾವಾಗಲೂ ಶಾಖವನ್ನು ಉಂಟು ಮಾಡುವನು. ಆದ್ದರಿಂದ ನಿನ್ನ ಕೋಲ್ಡ್ ಬಹಳ ಬೇಗ ಏನಾಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಅದು ಪ್ರಾಣಾಯಾಮದ ಮೂಲಕ ಅಭ್ಯಾಸ ಮಾಡಿದಾಗ ಅದು ಅನುಭವಕ್ಕೆ ಬರುತ್ತೆ. ಪ್ರಾಣಾಯಾಮ ಮಾಡುವವರಿಗೆ ಇದೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಅಂತ. ಹೀಗೆ ಇದು ಎರಡನ್ನು ಬಿಟ್ಟು ಬಾಯಲ್ಲಿ ಉಸಿರಾಟ ಮಾಡೋದು ಅದು ಶುದ್ಧ ಅಶಾಸ್ತ್ರೀಯವಾದಂಥ ಕ್ರಮ. ನಾವು ಹಾಗೆ ಅಂದ್ಕೊಂಡಿರ್ತೇವೆ. ನಿದ್ದೆ ಬಂದ ತಕ್ಷಣ ಪ್ರಾಯಶಃ ಏನಾಗುತ್ತೆ, ಬಾಯಿ ತೆಗೆದು ಬಿಡುತ್ತೆ, ಈ ನಾಡಿಗಳೆಲ್ಲ ಫುಲ್ ರೆಸ್ಟ್ ತೊಗೊಂಡ್ಬಿಡ್ತವೆ. ಹೀಗೆ ತಾವೆ ಹಾಗಾಗಿ ಅವು ಕೆಲಸ ಮಾಡೋದಿಲ್ಲ. ಅದ್ರ ಜೊತೆಗೆ ಶಬ್ದ ಬೇರೆ ಬರೋದಕ್ಕೆ ಶುರುವಾಗುತ್ತೆ ಹೀಗೆ ಅಂತ. ತಪ್ಪೇನಿಲ್ಲ, ಹೆಸರೇ ಸೌಂಡ್ ಸ್ಲೀಪಿಂಗ್ ಅಲ್ವಾ ಹೀಗೆ ಅಂತ. ಬೇರೆಯವರಿಗೆ ಸೌಂಡು, ಇವನಿಗೆ ಸ್ಲೀಪಿಂಗು ಅಂತ ಹೀಗೆ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಇಡಯಾತು ಬಹಿರಿಯಾತಿ ಇತಿ ನಾಡಿ ಖಂಡವಚನ. ಈ ನಾಡಿಯಿಂದ ಪ್ರಾಣ ಸಂಚಾರ ಮಾಡ್ತದೆ. ಹಾಗೆ ಪಿಂಗಳ ನಾಡಿಯಿಂದಲೂ ಸಹ ಸಂಚಾರ ಮಾಡ್ತದೆ. ಬೇರೆ ನಾಡಿಗಳಲ್ಲೂ ಸಹ ಸಂಚಾರ ಮಾಡಿದರೂ ಸಹ ನಮಗೆ ನೇರವಾಗಿ ಸಾಧನೆ ಇಲ್ಲದೆ ಇದರಿಂದ ಇಷ್ಟು ಸುಲಭವಾಗಿ ಅನುಭವಕ್ಕೆ ಬರುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮತ್ಪುನಃ ವಿಷಯಕ್ಕೆ ಬರೋಣ. ಲೋಕೆ ವಿಷಸ್ಯಮಾನೆ ಪಶೌ ಹೃದಯಂ ಪುಂಡರೀಕಾಕಾರಂ ಮಾಂಸಖಂಡಾತ್ಮಕ ಅಂತಃಸುಷಿರ ಅಷ್ಟದಲೋಪೇತಂ ಅಂಗುಷ್ಠಪರಿಮಾಣ ಸುಷಿರಾಯುತ ಅಧೋಭಾಗ ಕರ್ಣಿಕಾ ಮಧ್ಯಂ ದೃಶ್ಯತೆ. ಸ್ವಲ್ಪ ಮುಂದಿನ ವಿಚಾರ. ಇದು ನಿಮಗೆ ಅನುಭವಕ್ಕೆ ಬರಬೇಕು ಅಂದರೆ ಇಲ್ಲಿ ನೋಡಿ ಅಂತಾರೆ. ಇಲ್ಲಿ ಅಂದರೆ ಎಲ್ಲಿ ಅಂದರೆ ಈ ಯಜ್ಞ ಪ್ರಕ್ರಿಯೆಯಲ್ಲಿ ಪ್ರಾಣಿಯನ್ನು ವಿಷಸನ ಮಾಡ್ತಾರೆ. ವಿಷಸನ ಅಂದರೆ ಅದರ ಹೃದಯ ಭಾಗವನ್ನು ಕತ್ತರಿಸಿ ಇಡ್ತಾರೆ. ಅನುಭವಿಗಳಿಂದ ಮಾತ್ರ ಸಾಧ್ಯ ಇದು. ಈಗ ಅದನ್ನು ಕೊಲ್ಲುವರೆಯಲ್ಲಿದ್ದು ಆ ಭಾಗ ಸಿಗೋದೇ ಇಲ್ಲ, ಬಹಳಷ್ಟು ಜನರಿಗೆ ಕಾಣುತ್ತೆ. ಹೀಗೆ ಆ ಹೃದಯ ಭಾಗದಲ್ಲಿ ಪುಂಡರೀಕಾಕಾರಂ, ಪುಂಡರೀಕ ಅಂದರೆ ಕಮಲ, ಕಮಲದ ಆಕಾರದ ಎಷ್ಟು ದಳ, ಅದಕ್ಕೆ 8 ದಳಗಳು. ಅಂತಃಸುಷಿರ ಕಮಲ 8 ದಳ, ಅದರೊಳಗೆ ಒಂದು ಸುಷಿರ ಅಂದರೆ ರಂಧ್ರ ಉಂಟು ಕಮಲದ ಮಧ್ಯದಲ್ಲಿ. ಅದರ ಜೊತೆಗೆ ಅಂಗುಷ್ಠ ಪರಿಮಾಣ ಸುಷಿರ. ಆ ರಂಧ್ರ ಎಷ್ಟುಂಟು ಕೇಳಿದರೆ ಅಂಗುಷ್ಠ ಪರಿಮಾಣ ಇಷ್ಟು ಗಾತ್ರ, ಅಂದರೆ ಇಷ್ಟು ವಿಶಾಲವಾದಂತಹ ರಂಧ್ರ. ಆ ರಂಧ್ರದ ಒಳಕ್ಕೆ ಮತ್ತೆ ಏನುಂಟು ಕೇಳಿದರೆ ಪುಂಡರೀಕ ಅಂಗುಷ್ಠ ಪರಿಮಾಣ ಸುಷಿರ ಆಯತ ಅಧೋಭಾಗ ಕರ್ಣಿಕ. ಅಲ್ಲಿ ಒಂದು ಕರ್ಣಿಕ ಅಂದರೆ ಬೀಜಕೋಶ ಕೆಳಮುಖವಾಗಿ ಉಂಟು. ಮಧ್ಯಂ ದೃಶ್ಯತೆ. ಒಂದು ನೆನಪಿಟ್ಕೊಳ್ಳಿ, ಪ್ರಾಣಿಯನ್ನು ವಿಷಸನ ಮಾಡಿದಾಗ, ವಿಷಸನ ಅಂದರೆ ಕತ್ತರಿಸಿದಾಗ ಅಂತ ಅರ್ಥ. ಸಾಮಾನ್ಯ ಯಜ್ಞ ಪ್ರಕ್ರಿಯೆಯಲ್ಲಿ ಅದನ್ನು ಹಾಗೆ ಬಿಡಿಸಿ ಇಟ್ಟುಬಿಡ್ತಾರೆ ಅಂತ ಕೇಳಿದ್ದೇನೆ, ನಾನು ನೋಡಲಿಲ್ಲ ಅದನ್ನು ಹೇಗೆ ಅಂತ. ಅಂತಹ ನಾಡಿಯ ಒಂದು ಭಾಗವನ್ನು ನೀವು ನೋಡಬಹುದು. ಕರ್ಣಿಕಾ ಮಧ್ಯಂ ದೃಶ್ಯತೆ. ತಸ್ಯಾಹ ಕರ್ಣಿಕಾಯಾಹ ಕೇಸರ. ಆ ಕರ್ಣಿಕೆಯ ಕೇಸರದಲ್ಲಿ ಅಂದರೆ ಸಣ್ಣ 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 ಧೂಳಿ ಕಣ ಇರ್ತಾರಲ್ಲ, ಅಲ್ಲಿ ಏನುಂಟು, ಕೇಸರಾಯಮಾಣ ಏಕಶತಂ ನಾಡೀನಾಂ ಅಂಕುರಾಣಿ. ಹೆಚ್ಚಿಗೆ ಇಲ್ಲ, 101 ನಾಡಿಗಳು ಆ ಕೇಸರಗಳ ಜೊತೆಗೆ ತಗುಲ್ಕೊಂಡಿರ್ತವೆ. ಈ ಎಲ್ಲ ನಾಡಿಗಳ ಮೂಲ ಎಲ್ಲಿ, ಮೂಲಾಧಾರ ಅಂತ. ತದ್ವೇಷ್ಟನಪುರಿ. ಮೂಲಾಧಾರ ಅಂದರೆ ಇಲ್ಲಿ ಹೇಳ್ತಾರೆ ವೇಷ್ಟನಪುರಿ, ಪುರಿ ತನ್ನಾಡಿ ಅಂತ ಕರೀತಾರೆ. ಕರುಳು ಬಳ್ಳಿ ಅಂತ ಹೇಳ್ತೇವಲ್ಲ ನಾವು, ಅಲ್ಲಿ ಅಂತ ವಿಶೇಷವಾಗಿ ವೇಷ್ಟನಪುರಿ ತನ್ನಾಮಕ ನಾಡಿ ಸುಷಿರ ವಿನ್ಯಸ್ತ ಮೂಲಾಹ ಭವಂತಿ. ಆ ಸುಷಿರ ರಂಧ್ರದಲ್ಲಿ ಈ ಎಲ್ಲ ನಾಡಿಗಳು ಸಹ ಮೂಲ ಅಲ್ಲಿರ್ತದೆ.
ಅಲ್ಲಿದ್ದದ್ದು ಇಲ್ಲಿ ಏನಾಗುತ್ತೆ ಕೇಳಿದರೆ ಆ ಕೇಸರರ ರೂಪದಲ್ಲಿ ನಮಗೆ ಅನುಭವಕ್ಕೆ ಬರ್ತದೆ. ಸರಿ, ತತ್ರ ಅಂತಹ ನಾಡಿಗಳ ಮಧ್ಯದಲ್ಲಿ ಒಂದು ಪ್ರಧಾನವಾದ ನಾಡಿ ಉಂಟು, ಸುಷುಮ್ನಾ ನಾಮಕ ನಾಡಿ. ಒಂದು ಸುಷುಮ್ನ ಅಂತ ನಾಡಿ, ಮೂಲಾಧಾರಾದಾರಭ್ಯ, ಅದು ಪ್ರಾರಂಭ ಇಲ್ಲಿ ಅಂದರೆ ಮೂಲಾಧಾರ, ಆ ನಾಡಿಯ ಪ್ರಾರಂಭ ಇರುವುದು ಮೂಲಾಧಾರದಲ್ಲಿ, ಅದು ನೇರವಾಗಿ ಈ ನಮ್ಮ ಬೋನ್ ಉಂಟಲ್ಲ ಅದರ ಒಳಗಡೆಯಿಂದ ಅದು ನೇರವಾಗಿ ಬಂದಿರುತ್ತೆ. ಅದು ಮಾತ್ರ ಇಲ್ಲಿಗೆ ಬಂದು ಎಂಡಾಗತ್ತೆ. ಮೂಲಾಧಾರದಿಂದ ಪ್ರಾರಂಭಗೊಂಡು ಇಲ್ಲಿ ಸಹಸ್ರಾರ. ಇಡಾನಾಡಿಯಲ್ಲಿ ಎಂಡಾಗತ್ತೆ, ಬಲಗಣ್ಣಿನಲ್ಲಿ ಎಂಡಾಗತ್ತೆ. ಪಿಂಗಳ ನಾಡಿಯಲ್ಲಿ ಎಂಡಾಗತ್ತೆ, ಬಲ ನಾಸ್ಟ್ರಿಲ್ ಇಲ್ಲಿ, ಪಿಂಗಳ ನಾಡಿ ಇಲ್ಲಿ ಎಂಡಾಗತ್ತೆ ಅಂತ. ಇದು ನಮ್ಮ ಮನಸ್ಸಿನಲ್ಲಿ ಬಂದಿರಬೇಕು. ಸರಿ, ಆ ಸುಷುಮ್ನಾ ನಾಡಿಯ ಪ್ರಾರಂಭದಲ್ಲಿ ಏನುಂಟು ಅಂತ ಕೇಳಿದರೆ, ಇದರೊಳಗೇನೆ ಮೂಲಾಧಾರಾದಾರಭ್ಯ, ಅದರ ಪ್ರಾರಂಭ ಮೂಲಾಧಾರ. ಅಲ್ಲಿ ಏನುಂಟು ಅಂದರೆ ಬ್ರಹ್ಮರಂಧ್ರ ಪರ್ಯಂತಂ, ಇಲ್ಲಿರುವುದು ಬ್ರಹ್ಮರಂಧ್ರ. ಸಹಸ್ರಾರ ಚಕ್ರದಲ್ಲಿ ಒಂದು ಕಮಲ, ಅಲ್ಲಿರುವಂಥ ರಂಧ್ರ ಬ್ರಹ್ಮರಂಧ್ರ. ಅಂದರೆ ಈ ಸುಷುಮ್ನಾ ನಾಡಿ ಮೂಲಾಧಾರದಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಬಂದಿರುತ್ತದೆ. ಒಂದು ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಇಟ್ಸ್ ಅತ್ಯಂತ ದೀರ್ಘವಾದಂಥ ಉದ್ದವಾದಂಥ ನಾಡಿ. ಅಷ್ಟೇ ಅಲ್ಲ, ನಾಡಿಗಳಲ್ಲೆಲ್ಲ ಅತ್ಯಂತ ಮುಖ್ಯವಾದಂಥ ನಾಡಿ. ಈ ನಾಡಿಯಲ್ಲಿಯೇ ಮೂಲಾಧಾರದಿಂದ ಇಲ್ಲಿಗೆ ಬರುವ ಈ ನಾಡಿಯ ಮಧ್ಯದಲ್ಲಿ ಒಟ್ಟು 6 ಚಕ್ರಗಳು ಸೇರಿಕೊಂಡಿವೆ. ಇದನ್ನು ನಾನು ವರ್ಣನೆ ಮಾಡಿದ್ದೇನೆ ವಿತ್ ಚಿತ್ರ ಪ್ರಾಯಶಃ. ಷಟ್ಚಕ್ರಾಣಿ ಮೂಲಾಧಾರಾದೀನಿ ತತ್ತನ್ಮಾತ್ರಾತ್ಮಕ ವರ್ಣಸಹಿತ ಯೋಗಶಾಸ್ತ್ರ ದಳ ಸಂಯುತಾನಿ. ಮತ್ತಷ್ಟೇ ಅಲ್ಲ, ಆ ಎಲ್ಲ ಕಮಲದ ದಳದಲ್ಲಿ ಬೇರೆ ಬೇರೆ ವರ್ಣಗಳು, ಅಕ್ಷರಗಳು ಸೇರಿಕೊಂಡಿವೆ. ಮೂಲಾಧಾರ ಚಕ್ರದಂತಹ ಕಮಲಕ್ಕೆ ಎಷ್ಟು ದಳಗಳು? 4. ಅಲ್ಲಿ 4 ಅಕ್ಷರಗಳು. ಹೀಗೆ ಇಲ್ಲಿಂದ ಇಲ್ಲಿ ಬರುವಲ್ಲಿಗೆ ಸರಿಯಾಗಿ 50 ಅಕ್ಷರಗಳಾಗ್ತವೆ. ಹೀಗೆ ಇಂತಹ ಈ ನಾಡಿ ನೋಡೋದಕ್ಕೆ ಹ್ಯಾಕೆ ಕಾಣುತ್ತೆ ಅಂದರೆ, ಬಿಸತಂತು ತನೀಯಸಿ. ಕಮಲದ ದಂಟನ್ನು ನೀವು ಕಟ್ ಮಾಡಿ ನಿಧಾನಕ್ಕೆ ಎಳೆದರೆ ಅತ್ಯಂತ ಸಣ್ಣದಾದಂಥ ಒಂದು ದಾರ ಬರುತ್ತೆ. ಹೀಗೆ ಈ ನಾಡಿ ಉಂಟು. ಇಂತಹ ನಾಡಿಯಲ್ಲಿ 6 ಚಕ್ರಗಳು, ಒಂದೊಂದು ಚಕ್ರದಲ್ಲೂ ಸಹ ಪ್ರಾರಂಭದ ಇಲ್ಲಿಯವರೆಗೂ ಸಹ ಬೇರೆ ಬೇರೆ ದಳಗಳ ಸಂಖ್ಯೆ, ಅಂದರೆ ಆ ವರ್ಣಗಳಿಗೆ ತಕ್ಕ ಹಾಗೆ ಅದು ವ್ಯವಸ್ಥೆಗೊಂಡಿದೆ. ಇಷ್ಟಾದ ಮೇಲೆ ಯೋಗಶಾಸ್ತ್ರೋಕ್ತ ದಳ ಸಂಯುತಾನಿ ಸನ್ನದ್ಧಾನಿ ವರ್ತಂತೆ. ಯೋಗಶಾಸ್ತ್ರ ಇದನ್ನೆಲ್ಲವನ್ನು ಹೇಳುತ್ತೆ. ತಸ್ಯಾಹ ಮೂಲೆ, ಆ ಸುಷುಮ್ನಾ ನಾಡಿಯ ಮೂಲದಲ್ಲಿ, ಅಂದರೆ ಅಡಿಯಲ್ಲಿ ಒಂದು ಕಮಲದ ಗಡ್ಡೆ ಅಂತ ಅಂದ್ಕೊಳ್ಳಿ, ಅಲ್ಲಿರುವಂಥದ್ದು ಪೃಥ್ವೀ ದೇವತಾ ಬಿಸತಂತು ತನೀಯಸಿ. ಅಂದರೆ ಈ ಚಕ್ರದಕ್ಕೆ ತತ್ವ ಉಂಟು. ಯಾವ ತತ್ವ? ಪೃಥಿವೀ ತತ್ವ. ಇದಿರೋದೇ ನಮ್ಮ ಮಲದ್ವಾರಕ್ಕೆ ಸನಿಹವಾದಂತಹ ಜಾಗದಲ್ಲಿ. ಅದು ಮೂಲಾಧಾರ. ಅದರ ವ್ಯತ್ಯಾಸ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಮೂಲವ್ಯಾಧಿ ಇರೋರಿಗೆ ಗೊತ್ತಾಗುತ್ತೆ ಅಂತ. ಹೆಸರೇ ಮೂಲಾಧಾರ. ಹೇಗೆ ಅಂತ ಎಲ್ಲದಕ್ಕೂ ಆಧಾರ ಅದು ಮೂಲ, ಮುಂದಿನ ಎಲ್ಲದಕ್ಕೂ ಸಹ ಅದು ಆಧಾರ. ಅದು ಒಂದು ಸರಿ ಇದೆ ಅಂತಾದರೆ ದೇಹದ ಬಹಳಷ್ಟು ಆರೋಗ್ಯ ಸರಿಯಾಗಿರ್ತದೆ. ದೇಹ ಒಲಿದು ಬೀಳದೇ ಇರುವ ಹಾಗೆ ಅದೇ ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಆಧಾರ. ಹೀಗೆ ತಸ್ಯಾ ಮೂಲೆ ಪೃಥ್ವೀ ದೇವತಾ ಬಿಸತಂತು ತನೀಯಸಿ ಕುಂಡಲಿನಿ ಅಧೋಮುಖ ಆವರಣ ಶಕ್ತಿರ್ ನಿದ್ರಾತಿ. ಇಂತಹ ಈ ಸುಷುಮ್ನಾ ನಾಡಿಯ ಮೂಲದಲ್ಲಿ, ಕಮಲದ ತಂತುವಿನಂತೆ ಇರುವಂತಹ ಈ ನಾಡಿಯ ಮೂಲದಲ್ಲಿ ಕುಂಡಲಿನಿ ಎನ್ನುವಂತಹ ಶಕ್ತಿ ಅದು ಕೆಳಮುಖವಾಗಿ ಬೋರಲಾಗಿ ಅದು ನಿದ್ದೆ ಮಾಡ್ತಾ ಇರುತ್ತೆ. ಹೇಗೆ ಅಂದರೆ, ಈ ಹಾವಿರುತ್ತಲ್ಲ ಸರ್ಪ,
ಅದು ಟೆಕ್ಕೆ ಹಾಕ್ಕೊಂಡಿರುವಾಗ ತನ್ನ ಮುಖ ಎಲ್ಲಿದೆ ಅಂತ ಗೊತ್ತಾಗಬಾರ್ದು ಏನು ಮಾಡುತ್ತೆ, ಒಳಗಡೆ ಸೇರಿಸ್ಕೊಂಡು ಇರುತ್ತೆ. ಇಲ್ಲಿ ಬರುವಾಗ ಹೆಡೆ ಬಿಚ್ಚತ್ತೆ, ಇಲ್ಲಿರುವಾಗ ಅದು ಒಳಗಡೆಗೆ ಸೇರಿಕೊಂಡು ನಿದ್ರಾತಿ. 2 ದಿವಸ ನಿದ್ದೆ ಮಾಡುತ್ತೆ ಅಂತಂದರೆ ಕೆಲವು ಜನರಿಗೆ ಎಷ್ಟೋ ಜನ್ಮದವರೆಗೆ ಅದು ಎಚ್ಚರ ಆಗೋದಿಲ್ಲ, ಹಾಗೇ ಇರುತ್ತೆ. ಯೋಗಿಗಳು ಅದನ್ನು ಎಚ್ಚರಿಸ್ತಾರೆ. ಎಚ್ಚರಿಸಿದಾಗ ಒಂದು ನೆನಪಿಟ್ಕೊಳ್ಬೇಕು, ಅದು ವಸ್ತು ರೂಪದ್ದಲ್ಲ, ಶಕ್ತಿ ರೂಪದ್ದು. ಹಾಗಾಗಿ ನೀವೇನಾದ್ರು ಕತ್ರಿಯಾಗಿ ನೋಡೇ ಬಿಡ್ತೇನೆ ಅಂತಂದರೆ ಸಿಗೋದಿಲ್ಲ. ಹಾಗೆ ಸಿಗುವಂತಿದ್ರೆ ನಮ್ಮ ಡಾಕ್ಟ್ರುಗಳಿಗೆಲ್ಲ ಸಿಕ್ಬಿಡ್ಬೇಕಿತ್ತು ಅದು ಅಲ್ವಾ. ಇವೆಲ್ಲವೂ ಸಹ ಯೋಗಶಾಸ್ತ್ರ ಹೀಗೇನೆ ಹೇಳುತ್ತೆ. ಇದನ್ನು ಹೀಗೆ ತನ್ನನ್ನು ತಾನು ಮುಚ್ಚಿಕೊಂಡು ತನ್ನ ಆವರಣ ಶಕ್ತಿಯಿಂದ ಬೋರಲಾಗಿ ನಿದ್ರೆ ಮಾಡ್ತಾ ಇರುತ್ತೆ. ತಸ್ಯಾಹ ದಕ್ಷಿಣ ಭಾಗೇ ಇಲಾ, ಇಂತಹ ಸುಷುಮ್ನಾ ನಾಡಿಯ ಬಲಭಾಗದಲ್ಲಿ ಇಲ ಅಂದರೆ ಒಂದೇ, ಇಡ ಅಂದರೂ ಒಂದೇ. ಲ ಡಯೋಹ ಅಭೇದ, ಲಕಾರಕ್ಕೂ ಡಕಾರಕ್ಕೂ ಭೇದ ಇಲ್ಲ ಅಂತ. ಮತ್ತು ನೋಡಿ, ನಾಡಿ ಭ್ರೂಮಧ್ಯ ಪರ್ಯಂತಂ ಪ್ರಸೃತ, ಭ್ರೂಮಧ್ಯ ಇಲ್ಲಿ ಅಂತ ಒಂದು ಭಾಗ, ಭ್ರೂಮಧ್ಯ ಇಲ್ಲಿವರೆಗೆ ಅಂತ ಕಣ್ಣಿನವರೆಗೂ ಸಹ ಬರುತ್ತೆ ಅಂತ ಹೇಳುವಂಥದ್ದುಂಟು. ವಾಮೇ ತು ಪಿಂಗಲ, ಎಡಭಾಗದಲ್ಲಿ ಪಿಂಗಲ ಎನ್ನುವಂಥ ನಾಡಿ. ತಥಾಚ ಜಾಗೃತ ಅವಸ್ಥಾಯಾಮ್, ಎಚ್ಚರಾವಸ್ಥೆಯಲ್ಲಿ ಈ ಎರಡೂ ನಾಡಿಗಳಲ್ಲೂ ಸಹ ಪ್ರಾಣ ಸಂಚಾರ ಆಗ್ತಾ ಇರುತ್ತೆ. ಒಂದು ಸಲ ಆ ನಾಡಿಯಲ್ಲಿ, ಇನ್ನೊಂದು ಸಲ ಈ ನಾಡಿಯಲ್ಲಿ ಎನ್ನುವ ಹಾಗೆ. ಹಾಗಾಗಿ ನೇತ್ರಯೋಹೋ, ಕಣ್ಣುಗಳಲ್ಲಿ ದಂಪತಿ ಭಾವದಿಂದ ಇದು ಇರ್ತದೆ. ದಂಪತಿಗಳು ಅಕ್ಕಪಕ್ಕ ಕುಳಿತಿರ್ತಾರಲ್ಲ ಹಾಗೆ ಅಂತ ಅಂದ್ಕೊಳ್ಳಿ. ಈ ಕಣ್ಣುಗಳು ಯಾವಾಗಲೂ ಹಿಂದೆ ಮುಂದೆ ಇರೋದಿಲ್ಲ, ಇರ್ತಾವ ಅಕ್ಕಪಕ್ಕನೇ ಇರೋದು. ಹಾಗಾಗಿ ದಂಪತಿ ಭಾವದಿಂದ ಅವು ಹಾಗೆ ಕುಳಿತಿರ್ತವೆ ಜಾಗೃತ ಅವಸ್ಥೆಯಲ್ಲಿ. ಎಚ್ಚರಾವಸ್ಥೆಯಲ್ಲಿ ನಿದ್ದೆ ಮಾಡಿದಾಗ ಮುಚ್ಕೊಳ್ತೇವೆ ಅಂತ. ಸರಿ, ಮತ್ತು ಹೀಗೆ ದಂಪತ್ಯಾತ್ಮನ ಶ್ರುತಿ ಪ್ರತಿಪಾದಿತ, ಈ ರೀತಿಯಾಗಿ ಈ ನಾಡಿಗಳು ಇರ್ತವೆ, ಕೆಲಸ ಮಾಡ್ತವೆ ಅಂತ. ಇನ್ನು ಸ್ವಪ್ನಾವಸ್ಥೆಗೆ ಬಂದಾಗ ಏನಾಗುತ್ತೆ ಅಂದರೆ ಮನ ಉಪಾಧಿಕ, ಮನಸ್ಸು ಉಪಾಧಿ ಅಂದರೆ ಅದಕ್ಕೆ ಆಧಾರವಾಗಿರುತ್ತದೆ. ಅಜ್ಞಾನ ಮತ್ತು ತೇಜಸ್ ಅಂದರೆ ತೈಜಸ ಅಂತ ಅದಕ್ಕೆ ಹೆಸರು. ಆವಾಗ ಯಾಕೆಂದರೆ ನಾವು ಕನಸನ್ನು ನೋಡ್ತೇವಲ್ಲ, ಕನಸನ್ನು ನೋಡಬೇಕಿದ್ರೆ ನಿದ್ದೆ ಹೋಗಿರ್ತೇವೆ ಮೊದಲು ಅಲ್ವಾ. ಅದಕ್ಕೂ ಮೊದಲು ಏನು ಮಾಡ್ತೇವೆ, ರೂಮಿಗೆ ಬರ್ತೇವೆ, ಎಲ್ಲ ಸ್ವಿಚ್ಚನ್ನು ಆಫ್ ಮಾಡ್ತೇವೆ. ರೂಮಲ್ಲಿ ಬೆಳಕುಂಟಾ? ಬೆಳಕಿಲ್ಲ, ಕತ್ತಲು. ಹೌದು ತಾನೇ? ಆದರೆ ನಾವು ಕನಸನ್ನು ಕಾಣ್ತೇವಲ್ಲ, ಆ ಕನಸನ್ನು ಕಾಣಬೇಕಿದ್ರೆ ಒಳಗಡೆ ಬೆಳಕು ಬೇಕೋ ಬೇಡವೋ? ಯಾರು ಬೆಳಕು ಹಾಯಿಸುವವನು? ಗೊತ್ತಿಲ್ಲ. ಕನಸು ಕಾಣೋದಂತೂ ಸತ್ಯ, ಹೌದು ತಾನೇ? ಅಲ್ಲಿ ಎಲ್ಲಿ ಬಲ್ಬ್ ಇದೆಯೋ ಅದು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ, ಒಟ್ಟಾರೆ ಬೆಳಕುಂಟು. ಹಾಗಾಗಿ ಅದೇ ಆ ನಾಡಿಗಳಲ್ಲಿ ಸಂಚರಿಸುವಂತಹ ಚೈತನ್ಯ ವಸ್ತುವೇ ಮನಸ್ಸು ಎನ್ನುವಂಥ ಉಪಾಧಿಯಿಂದ ಆಧಾರವಾಗಿಟ್ಟುಕೊಂಡು ತೈಜಸ ಅಂತ ಕರೆಸ್ಕೊಂಡು ಅದು ಸ್ವಪ್ನವನ್ನು ನೋಡುತ್ತೆ ಅಥವಾ ನೋಡ್ತಾನೆ ಅಂತ ಹೇಳಬೇಕು ಈಗ ಅಂತ. ಸರಿ, ಯಾರು? ಈ ಜೀವ ಅಂತ ಕರೆಸ್ಕೊಳ್ಳುವಂಥ ಚೈತನ್ಯ. ಅದಾದಮೇಲೆ ಮನ ಉಪಾಧಿಕ ಸುಷುಪ್ತೌ, ಗಾಢನಿದ್ರಾವಸ್ಥೆಯಲ್ಲಿ ಅಜ್ಞಾನ ಉಪಾಧಿಕ. ಗಾಢನಿದ್ರಾವಸ್ಥೆಯಲ್ಲಿ ಏನು ಉಪಾಧಿ ಅಂತಂದರೆ ಅಜ್ಞಾನವೇ ಅದಕ್ಕೆ ಆಧಾರ. ಯಾಕೆಂದರೆ ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ನೋಡ್ತೇವೆ, ಗಾಢನಿದ್ರಾವಸ್ಥೆಯಲ್ಲಿ ಏನು ನೋಡ್ತೇವೆ ರೀ? ಏನು ಗೊತ್ತಾಯಿತು? ಏನು ಗೊತ್ತಿಲ್ಲ. ಹೌದು ತಾನೇ? ಯಾರೋ ಹೇಳ್ತಾರೆ ನನಗೆ ನಿದ್ದೆಲ್ಲಿ ಗೊತ್ತಾಯ್ತು ರೀ, ನಿದ್ರೆನೇ ಬಂದಿಲ್ಲ ಅಂತ ಅರ್ಥ. ಹೌದು ತಾನೇ? ಏಕೆಂದರೆ ಅದು ಅಜ್ಞಾನ. ಅಲ್ಲಿ ಯಾವಾಗಲೂ ಎರಡು ಇರುತ್ತೆ, ನಾನು ಪದೇ ಹೇಳ್ತೇನೆ. ಒಂದು ಸುಖ ಇರುತ್ತೆ, ಇನ್ನೊಂದು ಅಜ್ಞಾನವೂ ಸೇರಿಕೊಂಡಿರುತ್ತೆ. ಆ ಅಜ್ಞಾನ ಸೇರಿಕೊಂಡಿರೋದ್ರಿಂದಲೇ ಆ ಗಾಢ ನಿದ್ರಾವಸ್ಥೆಯಲ್ಲಿ ಅನುಭವಿಸ್ತಾ ಇರುವಂಥ ಸುಖದ ಅನುಭವ ನಮಗೆ ನಿದ್ದೆ ಮಾಡ್ತಾ ಇರುವ ಕಾಲದಲ್ಲಿ ಆಗುವುದಿಲ್ಲ. ಎಚ್ಚೆತ್ತ ಮೇಲೆ ಹೇಳ್ತೇವೆ, ಏನು ಚೆನ್ನಾಗಿ ನಿದ್ದೆ ಬಂದಿತ್ತು ರೀ, 1 ತಿಂಗಳಾಗಿತ್ತು ನೋಡಿ ನಾ ಇಂಥ ನಿದ್ದೆ ಮಾಡಿದೆ, ಹೇಳ್ತೇವೆ ಇಲ್ವಾ?
ಹಾಗಿರೋದು ಹೇಗಿತ್ತು? ಸುಖವಾಗಿತ್ತು, ಅಷ್ಟು ಮಾತ್ರ ಹೇಳ್ತೇವೆ. ಅದು ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಅಜ್ಞಾನೋಪಾಧಿಕ ಆಯಿತು. ನಮಗಿರೋದು ಇದು ಮೂರೇ ಅವಸ್ಥೆ, ಒಂದು ಎಚ್ಚರ, ಇನ್ನೊಂದು ಸ್ವಪ್ನ, ಇನ್ನೊಂದು ಸುಷುಪ್ತಿ ಅವಸ್ಥೆ. ಜಾಗೃತಿ ಎಚ್ಚರಾವಸ್ಥೆಯಲ್ಲಿ ಸ್ಥೂಲ ಶರೀರಾಭಿಮಾನಿ, ಈ ಸ್ಥೂಲ ಶರೀರವೇ ನಾನು ನಾನು ಅಂತ ಅಂದ್ಕೊಂಡಿರ್ತೇವೆ ನಾವು. ಅಂದರೆ ಈ ಚೈತನ್ಯ, ಒಳಗಿನ ಜೀವ ಎನ್ನುವಂತಹ ಚೈತನ್ಯ ಇದ್ರ ಮೇಲೆ ಪ್ರೀತಿ ಅಭಿಮಾನ ಇಟ್ಟಿರ್ತಾನೆ. ಯಾಕೆ ನೀವು ಯಾರೇ ಅಂದರೆ ಅವ್ರು ನಾನಾ? ಮುಟ್ಟಿ ತೋರಿಸೋದು ಯಾವುದನ್ನು? ಶರೀರವನ್ನು ತಾನೇ. ಹಾಗೆ ಶರೀರದಲ್ಲಿ ನಮಗೆ ಪ್ರೀತಿ ಎಚ್ಚರಾವಸ್ಥೆಯಲ್ಲಿ ಅಲ್ವಾ? ಎಚ್ಚರಾವಸ್ಥೆಯಲ್ಲಿ ಅದರ ಮೇಲೆ ಇರುವಷ್ಟು ಪ್ರೀತಿ ಇನ್ನು ಯಾವುದ್ರ ಮೇಲೂ ಇರೋದಿಲ್ಲ. ಹೌದು ತಾನೇ? ನಮಗೆಲ್ಲರಿಗೂ ಹಾಗೆ. ಎಲ್ಲ ಹೋಗಬೇಕು ಅಂದರೆ ಯಾವುದ್ರಿಗೆ ಹೋಗೋದು? ಶರೀರ. ಮಾಡು ಡೆಕೋರೇಷನ್, ಹೊಡಿ ಸೆಂಟ. ಯಾವುದಕ್ಕೆ ಮಾಡೋದು? ಶರೀರಕ್ಕೆ. ಹೌದು ತಾನೇ? ಹಾಗಾಗಿ ಅದ್ರ ಯಾಕೆ ಮಾಡ್ತೀವಿ ಅಂದರೆ ಅದ್ರ ಮೇಲೆ ಎಲ್ಲಿಲ್ಲದ ಪ್ರೀತಿ. ಹೀಗೆ ಇಷ್ಟಾದ ಮೇಲೆ ಆಗ ಈ ಸ್ಥೂಲ ಶರೀರಾಭಿಮಾನಿ ವಿಶ್ವ ಅಂತ ಹೆಸರು ಅವನಿಗೆ. ವಿಶ್ವ ಯಾಕೆ ಅಂದರೆ ಈ ವಿಶ್ವಕ್ಕೂ ನಮಗೂ ಸಂಬಂಧ ಇರುವುದು ಎಚ್ಚರಾವಸ್ಥೆಯಲ್ಲಿ ಮಾತ್ರ. ಎಚ್ಚರ ಇದ್ದರೆ ಪ್ರಪಂಚ ಉಂಟು. ಪ್ರಪಂಚ ಉಂಟು ಅಂದರೆ ಪ್ರಪಂಚದ ಜೊತೆಗೆ ಸಂಬಂಧ ಉಂಟು. ಎಚ್ಚರವೇ ಇಲ್ಲದಿದ್ದರೆ ಪ್ರಪಂಚ ಇಲ್ಲ, ಅದರ ಜೊತೆಗೆ ಸಂಬಂಧ ಇಲ್ಲ. ನಾವು ನೋಡಿ, ಉದಾಹರಣೆಗೆ ನಿನ್ನೆ ಅಲ್ಲಿ ಇಲ್ಲಿಂದ 4 ಬಿಲ್ಡಿಂಗು ಆಚೆ ಭಾರಿ ಕಳವಾಗೋಯ್ತು, ಗೊತ್ತಿಲ್ಲ ನಿಮಗೆ ಅಂತಂದರೆ, ಹೌದಾ ನನಗೆ ಗೊತ್ತೇ ಆಗಲಿಲ್ಲ, ತುಂಬ ಗಾಢವಾಗಿ ನಿದ್ರೆ ಬಂದಿತ್ತು ಅಂತ. ಅಂದರೆ ಆ ವಿಶ್ವದ ಜೊತೆಗೂ ಸಂಬಂಧ ಇಲ್ಲ. ಯಾವಾಗ? ಗಾಢ ನಿದ್ರಾವಸ್ಥೆಯಲ್ಲಿ. ಅಲ್ಲಿದ್ದು ಬಿಟ್ಬಿಡಿ. ಒಂದು ಉದಾಹರಣೆ ಕೊಟ್ಟೆ, ಪಕ್ಕದಲ್ಲಿ ಮನೆಗಿದೆ ಹೆಂಡತಿ ಅಂತ ಗೊತ್ತಿಲ್ಲ, ಮೊಮ್ಮಕ್ಕಳು ಮನೆಗಿದ್ರೆ ಮೊಮ್ಮಕ್ಕಳು ಅಂತ ಗೊತ್ತಿಲ್ಲ, ಪುಟ್ಟ ಮಕ್ಕಳಿಗೆ ಅಪ್ಪ ಅನ್ನೋದು ಗೊತ್ತಿಲ್ಲ, ಹೆಂಡತಿಗೆ ಗಂಡ ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಗೊತ್ತಿರೋದು ಯಾವಾಗ? ಎಚ್ಚರಾವಸ್ಥೆಯಲ್ಲಿ ಮಾತ್ರ. ಅಂದರೆ ಈ ವಿಶ್ವದ ಜೊತೆಗೆ ಸಂಬಂಧ ಇರುವ ಅವಸ್ಥೆ ಅದು ಜಾಗೃತ ಅವಸ್ಥೆ. ಆದ್ದರಿಂದ ಆ ಸಂಬಂಧ ಇಟ್ಟುಕೊಳ್ಳೋವನಿಗೆ ಹೆಸರು ಏನು ಅಂದರೆ ವಿಶ್ವ ಅಂತ. ಎಂಥ ಸುಂದರವಾದ ವಿವರಣೆ ನೋಡಿ. ಆಯಿತು, ಸರಿ. ವಿಶ್ವ ಇತ್ಯುಚ್ಯತೆ. ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮಾಭಿಮಾನಿ, ಯಾಕೆಂದರೆ ಮನಸ್ಸು ಉಪಾಧಿ ಆಗಿರ್ತದೆ. ತೈಜಸ, ಈಗ ತಾನೇ ನಾನು ಹೇಳಿದ್ದೇನೆ, ಬೆಳಕನ್ನು ಹಾಯಿಸಿಕೊಳ್ತಾನೆ, ಅವನೇ ನೋಡ್ತಾನೆ ಅಲ್ವಾ? ಹಾಗಾಗಿ ಅವನಿಗೆ ಏನು ಹೆಸರು? ತೈಜಸ. ತೇಜಸ್ ಅಂದರೆ ಬೆಳಕು. ಬೆಳಕನ್ನು ಹಾಯಿಸಿಕೊಂಡು ಅವನು ನೋಡ್ತಾನೆ ಅಷ್ಟೇ. ಸುಷುಪ್ತವು ಕಾರಣಾಭಿಮಾನಿ ಪ್ರಾಜ್ಞ. ಗಾಢ ನಿದ್ರಾವಸ್ಥೆಯಲ್ಲಿ ಕಾರಣ ಶರೀರದಲ್ಲಿ ಅಭಿಮಾನ ಇರುತ್ತೆ. ಕಾರಣ ಶರೀರ ಅಂದರೆ ಇದು ಸ್ಥೂಲ ಶರೀರ, ಇದಕ್ಕಿಂತ ಒಳಗೆ ಇನ್ನೊಂದುಂಟು, 17 ಅವಯವಗಳಿಂದ ಕೂಡಿದ್ದು. ತುಂಬ ಸಲ ಹೇಳಿದ್ದೇನೆ. ಅದಕ್ಕಿಂತ ಒಳಕ್ಕೆ ಹೋದರೆ ಇರೋದು ಕಾರಣ ಶರೀರ. ಕಾರಣ ಶರೀರ ಅಂದರೆ ಅಜ್ಞಾನ. ಅಲ್ಲಿಗೆ ಹೋಗಿ ನಿಲ್ತಾನೆ ಅವನು. ಅಜ್ಞಾನ ಆದ್ದರಿಂದಲೇ ಆವಾಗ ಅವನಿಗೆ ಏನು ಗೊತ್ತಾಗುವುದಿಲ್ಲ. ಅವನ ಹೆಸರೇ ಪ್ರಾಜ್ಞ. ಪ್ರಕರ್ಷೇಣ ಅಜ್ಞ. ತುಂಬ ನಿದ್ರಾವಸ್ಥೆಯಲ್ಲಿ ಸುಮ್ಮನೆ ಹೋಗಿ ಕೇಳಿ ಒಳಬಾಯಲ್ಲಿ, ನಿಂಗೆ ಏನಾದ್ರು ಗೊತ್ತಾಗ್ತಾ ಇದೆ ಈಗ ಅಂತ. ನಿದ್ದೆ ಮಾಡ್ತಾ ಇರೋನ ಹತ್ರ ಅವನು ಪ್ರತಿಕ್ರಿಯಿಸ್ತಾನ? ಯಾಕೆ ಪ್ರತಿಕ್ರಿಯಿಸೋದಿಲ್ಲ ಅಂದರೆ ಅವನು ಅಜ್ಞ. ಹೌದು ತಾನೆ? ಹೀಗೆ ಅಂತ. ಸುಷುಪ್ತವು ಕಾರಣಾತ್ಮನ ಸ್ಥಿತಾನಿ ಸ್ಥೂಲ ಸೂಕ್ಷ್ಮ ಶರೀರಜನ್ಯ ಭೋಗ ಸಾಧನ ಪ್ರಾರಬ್ಧ ಕರ್ಮವಶಯನ ಪುರೀತದ್ವಾರ ನಾಡೀ ಮಾರ್ಗೇಣ ತತ್ತದ್ಗೋಲಕಾನಿ ಪ್ರವಿಶಂತಿ ಇಂದ್ರಿಯಾಣಿ. ಇದೆಲ್ಲ ಒಳಗಡೆ ಚೈತನ್ಯದ ವಿಷಯ ಆಯಿತು. ಹಾಗಿದ್ರೆ ಈ ಇಂದ್ರಿಯಗಳಿದ್ದಾವಲ್ಲ, ಪಂಚಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಯಾವ ನಿದ್ದೆಯಲ್ಲಿ ಕೆಲಸ ಮಾಡೋಲ್ಲ. ಕೆಲವು ಜನ ಹಿಂಗೆ ತೆರ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ನೋಡಿದ್ರೇನೋ ಇವ್ರು ನೋಡ್ತಾ ಇದ್ದಾರಂತೆ, ಆದರೆ ಏನೂ ನೋಡೋದಿಲ್ಲ ಅಲ್ವಾ? ನೀವೇನಾದ್ರು ಮಾತಾಡಿ ಕಿವಿಯಲ್ಲಿ ಕೇಳಿಸತ್ತೆ ಅವರಿಗೆ? ಇಲ್ಲ. ಹಾಗಿದ್ರೆ ಅವ್ರಿಗೆ ಕಿವಿ ಇಲ್ಲ ಅಂತ ಹೇಳೋಣ? ಸುಮ್ಮನೆ ಹೀಗೆ ಮುಟ್ಟು ನೋಡಿ. ಕೆಲವು ಜನ ಚಕ್ಕಂತ ಎಚ್ಚರ ಆಗಿಬಿಡುತ್ತೆ, ಭಾಳಷ್ಟು ಜನರಿಗೆ ಎಚ್ಚರ ಆಗೋಲ್ಲ. ಜಾಗಟೆ ಬಾರಿಸಿದ್ರೆ ಗೊತ್ತಾಗೋಲ್ಲ ಅವರಿಗೆ.
ಕುಂಭಕರ್ಣನ ಸಂತತಿಯವರು ಪಾಪ ಅಲ್ವಾ. ಪ್ರಶ್ನೆ ಇಷ್ಟೇ, ಕಿವಿ ಇದೆ ಆದರೆ ಕೆಲಸ ಮಾಡ್ತಾ ಇಲ್ಲ. ಯಾವಾಗ? ಗಾಢ ನಿದ್ರಾವಸ್ಥೆಯಲ್ಲಿ. ಅದು ಎಲ್ಲೋಯ್ತು ಅದು? ಮೂಗಿದೆ, ಸುಮ್ಮನೆ ಒಂದು ಸಂಪಿಗೆ ಹೂವು ಹಿಡೀರಿ, ಮತ್ತು ಕಾಟನ್ ಗಿಟ್ಟನ್ ಹಿಡಿದು ಬಿಟ್ಟಿರ, ವಾಸನೆ ಬರುತ್ತಾ ಕೇಳಿ, ಗೊತ್ತಾಗೋದಿಲ್ಲ. ಯಾಕೆ? ಹಾಗಿದ್ರೆ ಮೂಗಿದೆಯಲ್ಲ, ಕೆಲಸ ಮಾಡೋದಿಲ್ಲ. ಅದನ್ನು ಹೇಳುತ್ತೆ, ಈ ಪಂಚ ಜ್ಞಾನೇಂದ್ರಿಯಗಳಿದ್ದಾವಲ್ಲ, ಇಂದ್ರಿಯಗಳು ಏನು ಮಾಡ್ತವೆ ಅಂದರೆ ಸ್ಥೂಲ ಸೂಕ್ಷ್ಮ ಶರೀರಜನ್ಯ ಭೋಗ ಸಾಧನ ಪ್ರಾರಬ್ಧ ಕರ್ಮವಶೇನ. ಯಾವ ಜೀವಾತ್ಮ ಇದ್ದಾನಲ್ಲ ಅವನು ಅನುಭವಿಸುವಂತಹ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಪುರೀತದ್ ನಾಡಿ ದ್ವಾರ, ಪುರೀತತ್ ಅಂದರೆ ಆ ಕರಳನ್ನು ವೇಷ್ಟನ್ನು ಸುತ್ತಿಕೊಂಡಂತಹ ನಾಡಿಯ ಮೂಲಕ ಈ ಎಲ್ಲ ಇಂದ್ರಿಯಗಳು ಸಹ ಏನು ಮಾಡ್ತವೆ ಹೇಳಿದ್ರೆ ತದ್ದದ್ ಗೋಲಕಾನಿ ಪ್ರವಿಶಂತಿ ಇಂದ್ರಿಯಾಣಿ. ಆ ಎಲ್ಲ ಇಂದ್ರಿಯಗಳಿದ್ದಾವಲ್ಲ, ಇಂದ್ರಿಯ ಅಂದರೆ ಶಕ್ತಿ, ಇಂದ್ರಿಯ ಶಕ್ತಿ ತಮ್ಮ ಮೂಲ ರೂಪ ಅಂದರೆ ಕಾರಣ ಶರೀರಕ್ಕೆ ಹೋಗಿ ನಿಂತುಬಿಡ್ತವಂತೆ. ಯಾವ ಇಂದ್ರಿಯಗಳು ಸಹ ಗಾಢ ನಿದ್ರಾವಸ್ಥೆಯಲ್ಲಿ ಕೆಲಸ ಮಾಡುವುದಿಲ್ಲ. ಕಣ್ಣಿರ್ತದೆ, ಕಿವಿ ಇರ್ತದೆ, ಮೂಗಿರ್ತದೆ, ಚರ್ಮವೂ ಇರ್ತದೆ, ನಾಲಿಗೆ ಇರ್ತದೆ. ಅದು ಯಾವುದು ಸಹ ಕೆಲಸ ಮಾಡೋಲ್ಲ. ಅಂದರೆ ಆ ಕೆಲಸ ಮಾಡುವ ಶಕ್ತಿ ಉಂಟಲ್ಲ, ಅದು ತನ್ನ ಮೂಲ ಸೆಲೆಗೆ ಹೋಗಿ ನಿಂತುಬಿಡುತ್ತೆ. ಅದನ್ನೇ ಗೋಲಕಗಳನ್ನೇ ಸೇರಿಕೊಂಡ್ವು ಅಂತ ಕರೀತಾರೆ. ಇಂದ್ರಿಯಾಣಿ ಯಾವಾಗ ಈ ಇಂದ್ರಿಯಗಳೆಲ್ಲ ತದುಪರಮ ಪ್ರಾರಬ್ಧೋದ್ಬೋಧೆ, ಇಂದ್ರಿಯಗಳು ಪೂರ್ತಿ ಗೋಲಕ ಸೇರಿಕೊಂಡಿವೆ, ಕೆಲಸ ಮಾಡ್ತಾ ಇವೆಲ್ಲ. ಪ್ರಾಣ ಏನು ಮಾಡ್ತಾ ಉಂಟು? ಸಂಚರಿಸ್ತಾ ಉಂಟು ಇಷ್ಟೊತ್ತಿಗೆ. ಆದರೆ ಇಲ್ಲೊಂದು ಸಣ್ಣ ಬದಲಾವಣೆ ಹೇಳ್ತಾರೆ ಇವಾಗ ಮುಂದೆ. ಏನು ಅಂದರೆ ತದುಪರಮಾಯಾಮ್ ಆಂದೋಲಿಕಾಯಾಮ್. ಆವಾಗ ಇಂದ್ರಿಯಗಳೆಲ್ಲ ಗೋಲಕ ಸೇರಿಕೊಂಡು ಆಗ ಈ ಜೀವ ಇದ್ದಾನಲ್ಲ ಒಳಗಡೆಯಿಂದ ಚೈತನ್ಯ ವಸ್ತು, ಅದು ಒಂದು ಮಹಾರಾಜನ ಉದಾಹರಣೆ ಕೊಡ್ತಾರೆ ಈಗ. ಅದಕ್ಕೆ ಹೇಗೆ ಅಂತ ಅರ್ಥ ಮಾಡಿಸೋದಕ್ಕೆ ಹೇಗೆ ಇರುತ್ತೆ ಕೇಳಿದರೆ, ಆಂದೋಲಿಕಾಯಾಮ್ ವಿದ್ಯಮಾನ ರಾಜ. ಆಂದೋಲಿಕ ಅಂದರೆ ಪಲ್ಲಕ್ಕಿಯಲ್ಲಿ ಕುಳಿತಿದ್ದ ಒಬ್ಬ ರಾಜ. ಅಲ್ಲಿ ಕುಳಿತಂಥ ರಾಜ ಗ್ರಹಾಂತರೇ ತನ್ನ ಮನೆ ಒಳಗಡೆಗೆ ಸೋಪಾನ ಮಾರ್ಗದ್ವಾರ ಪ್ರಾಸಾದೇ ವಿಹೃತ್ಯ, ಅರಮನೆ ಅಂದರೆ ಮುಂಭಾಗದಲ್ಲಿರುವಂಥ ಬಾಲ್ಕನಿಯಲ್ಲಿ ಚೆನ್ನಾಗಿ ವಿಹಾರ ಮಾಡಿ ತದವಚ್ಛಿನ್ನ ಅಂತಃಪುರ ಪರ್ಯಂಕೆ, ಅಂತಹ ಬಾಲ್ಕನಿಯಿಂದ ಕೂಡಿದಂಥ ಹಿಂದ್ಗಡೆ ಒಂದು ಅಂತಃಪುರ ಇದೆ ಅಂತ ಅಂದ್ಕೊಳ್ಳಿ. ಆ ಅಂತಃಪುರದಲ್ಲಿ ಶಯಾನ ಇವ ನಾಡಿದ್ವಾರ ಅಂದರೆ ಹೊರಗಿನ ಎಲ್ಲ ಪ್ರಪಂಚವನ್ನು ಸುತ್ತುವರೆದ ಅಂದರೆ ವಿಹರಿಸಿದಂಥ ಈ ಜೀವಾತ್ಮ ಕೊನೆಗೆ ಈ ನಾಡಿಗಳ ಮೂಲಕ ಏನು ಮಾಡ್ತಾನೆ ಅಂದರೆ ಪುರೀತತ್ ಪ್ರವಿಶ್ಯ, ಆ ಪುರೀತನ್ನಾಡಿಯ ಮೂಲಕ ಒಳಕ್ಕೆ ಪ್ರವೇಶ ಮಾಡ್ತಾನೆ. ಅಂದರೆ ಆ ಚೈತನ್ಯ ವಸ್ತು ಒಳ ಬಗೆಯಲ್ಲಿ ಹೋಗ್ಬಿಡುತ್ತೆ. ಹಾಗೆ ತದವಚ್ಛಿನ್ನ ಹೃದಯೋಪಾಧಿಕಂ ಪರಮಾತ್ಮಾನಂ ಯದಾ ಪ್ರವಿಶತಿ, ಹಾಗೆ ಒಳಕ್ಕೆ ಸೇರಿಕೊಂಡಾಗ ಹೊರಕ್ಕೂ ಒಳಕ್ಕೂ ಎಲ್ಲ ಕಡೆಗೂ ಸಮಾನವಾಗಿ ವ್ಯಾಪಿಸಿದಂತಹ ಆ ಪರಮಾತ್ಮ ಏನು ಮೂಲ ಚೈತನ್ಯ ನಾವು ಕರಿತೇವಲ್ಲ, ಆ ಚೈತನ್ಯ ಜೊತೆಗೆ ಈ ಚೈತನ್ಯ ಒಂದಾಗಿ ಬಿಡುತ್ತದೆ. ದೇಹದಲ್ಲಿ ಅಭಿಮಾನ ಇರುವ ಚೈತನ್ಯ ದೇಹಾತಿರಿಕ್ತವಾದ, ದೇಹ ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ಇರುವಂಥ ಅಖಂಡವಾದ ಚೈತನ್ಯದ ಜೊತೆಗೆ ಏನಾಗುತ್ತೆ? ಅದು ಒಂದಾಗಿ ಬಿಡ್ತದೆ. ಆಗ ಈ ವ್ಯಕ್ತಿಗೆ ಸುಪ್ತ, ನಿದ್ರಿಸಿದವನು ಅಂತ ಹೆಸರು. ಗಾಢ ನಿದ್ರಾವಸ್ಥೆ ಹೋಗಿ ಇಷ್ಟೆಲ್ಲ ಪ್ರೋಸೆಸ್ ಆಗುತ್ತೆ ಒಳಗಡೆಯಿಂದ. ನಮಗೇನಾದ್ರು ಗೊತ್ತಾ ಇದು? ನಾವಷ್ಟೇ ನಿದ್ದೆ ಮಾಡಿದ್ವಿ, ಎದ್ದು ಬಂದ್ವಿ ಅಷ್ಟೇ. ಇಷ್ಟೆಲ್ಲ ಆದಾಗ ಕೊನೆಗೆ ಆಗ ಲಿಂಗ ಶರೀರಂ ಕಾರಣಾತ್ಮನಾಲೀಯತೆ. ಹಾಗಿದ್ರೆ ಈ ಲಿಂಗ ಶರೀರ 17 ಅವಯವಗಳಿಂದ ಕೂಡಿದಂತಹ ಸೂಕ್ಷ್ಮ ಶರೀರ ಉಂಟಲ್ಲ, ಅದು ಕಾರಣ ಶರೀರದಲ್ಲಿ ಲಯ ಆಗಿಬಿಡುತ್ತದೆ. ಹಾಗಾಗಿಯೇ ಕಾರಣ ಶರೀರದ ಭಾಗವಾದಂಥ ಯಾವ ಇಂದ್ರಿಯಗಳು ಸಹ ಕೆಲಸ ಮಾಡುವುದಿಲ್ಲ. ಮತ್ತು ತದಾ ಪ್ರಾಣಾದಿವಾಯು, ಪ್ರಶ್ನೆ ಇಷ್ಟೇ, ಉಸಿರಾಟ ಮಾತ್ರ
ನಡೀತಾ ಇರುತ್ತೆ. ಇಂದ್ರಿಯಗಳು ಕೆಲಸ ನಿಲ್ಲಿಸಿವೆ, ಗೋಲಕ ಸೇರಿಕೊಂಡಿವೆ. ಮತ್ತು ಚೈತನ್ಯ ಹೊರಗಿನ ಪ್ರಪಂಚದಿಂದ ಒಳಮುಖವಾಗಿ ಪರಮಾತ್ಮನೊಂದಿಗೆ ಒಂದಾಗಿದ್ದಾನೆ. ಹಾಗಾಗಿ ಅವನಿಗೆ ಸುಪ್ತ ಅಂತ ಹೆಸರು. ಅದರ ಪ್ರಾಣ ಮಾತ್ರ ಉಂಟು. ಆ ಪ್ರಾಣ ಇವಾಗ ಏನು ಕರಿಬೇಕು ಅಂದರೆ ಪ್ರಾಣಾದಿ ಅವಯವ ಪ್ರಲೀನ ವೃತ್ತಯ. ಈ ಪ್ರಾಣ ತನ್ನ ಎಲ್ಲ ವೃತ್ತಿಗಳನ್ನು ಸಹ ವಿಲೀನ ಮಾಡಿಕೊಂಡು, ಅಂದರೆ ತನ್ನ ಒಳಗೆ ಆಮೇಲೆ ತನ್ನ ದೇಹದ ಅವಯವಗಳನ್ನು ಚಿಪ್ಪಿನ ಒಳಗೆ ಸೇರಿಸಿಕೊಳ್ಳುವ ಹಾಗೆ ತನ್ನ ಒಳಗೆ ಎಳಕೊಂಡು ತದಾ ಪ್ರಾಣ ಆಯು ಸ್ವರೂಪೇಣ. ಪ್ರಾಣ ಇರ್ತದೆ, ಆದರೆ ಹೇಗಿರುತ್ತೆ ಕೇಳಿದರೆ ಆಯುಷ್ಯದ ರೂಪದಲ್ಲಿ ಇರ್ತದೆ. ಅದ್ರ ಏನು ಹೇಳಿದಂಗಾಯಿತು, ನಿದ್ದೆ ಮಾಡ್ತಾ ಇರುವಾಗಲೂ ಸಹ ನಮ್ಮ ಆಯುಷ್ಯ ಕೌಂಟ್ ಆಗ್ತಾನೇ ಇರುತ್ತೆ ಅಂತ ತಾತ್ಪರ್ಯ. ನಾವು ನಿದ್ದೆ ಮಾಡಿದ್ವಿ, ಎಲ್ಲವೂ ನಿಂತೋಯ್ತು, ಆಯುಷ್ಯವೂ ನಿಲ್ಲತ್ತಾ ಅಂತಂದರೆ ಪ್ರಾಣ ಆಯುಷ್ಯದ ರೂಪದಲ್ಲಿ ಇರ್ತದೆ. ನೀವು ಬೇಕಾದ್ರೆ 2 ತಿಂಗಳ ಪೂರ್ತಿ ನಿದ್ದೆ ಮಾಡಿ, ಅಲ್ಲ ಹೊರಗಿನ ಕ್ಯಾಲೆಂಡರ್ ನಂಗೆ ಡೇಟೇ ಗೊತ್ತಾಗಲಿಲ್ಲ ನೀವು ಹೇಳ್ಬೋದು, ಆದರೆ ನಿಮ್ಮ ಆಯುಷ್ಯ ಮಾತ್ರ ಏನಾಗಿರುತ್ತೆ ಆಗ್ತಾನೆ ಇರುತ್ತೆ. ಓಕೆ, ಪ್ರಾಣ ಆಯುಷ್ಯ ರೂಪದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಅದಿಷ್ಟು ಆಯುಷ್ಯ ವ್ಯಯ ಹಾಗೆಯೇ ಆಗತ್ತೆ. ಶರೀರಂ ರಕ್ಷಂತೆ, ಹಾಗೆ ನಿಂತು ಆಯುಷ್ಯ ರೂಪದಿಂದ ಈ ಪ್ರಾಣ ಈ ಶರೀರವನ್ನು ರಕ್ಷಣೆ ಮಾಡುತ್ತೆ. ಹಾಗೆ ಇಲ್ಲದೆ ಏನಾದ್ರು ಪ್ರಾಣವೂ ಸಹ ಪೂರ್ತಿ ಇಂದ್ರಿಯಗಳು ಗೋಲಕ ಸೇರ್ಕೊಬಿಟ್ರೆ ಏನಾಗುತ್ತೆ, ನಿದ್ದೆ ಮಾಡಿದ ಪರ್ಮನೆಂಟ್ ನಿದ್ರೆ. ಆಯುಷ್ಯ ರೂಪದಿಂದ ಇದ್ದು ಈ ದೇಹವನ್ನು ರಕ್ಷಣೆ ಮಾಡುತ್ತೆ ಪ್ರಾಣ. ನೋಡಿದ್ರಾ, ಇಲ್ಲೆಲ್ಲ ನಮ್ಮ ಸ್ವಾತಂತ್ರ್ಯ ಎಷ್ಟುಂಟು ಕೇಳಿದರೆ ಇಲ್ಲ. ನಾನು ಅದಕ್ಕೋಸ್ಕರ ಪದೇ ಪದೇ ಹೇಳ್ತೇನೆ, ನಾವೇನೇ ಶ್ವಾಸ ಬಿಟ್ಟೇ ಹೋಗ್ಬಿಟ್ರೆ ಬಾ ಬಾ ಅಂತ ಕರೆಯೋಕ್ಕಾಗತ್ತಾ? ಇಲ್ಲ ಅಲ್ವಾ, ಏನಿಲ್ಲ. ಹೌದು ತಾನೇ? ಆದ್ದರಿಂದ ನಾವು ನಿದ್ದೆ ಮಾಡ್ತಾ ಇರುವಂಥ ಕಾಲದಲ್ಲೂ ನಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ಪ್ರಾಣದ ಬಗ್ಗೆ ನಮಗೆ ಮೇಲ್ನೋಟಕ್ಕೆ ಗೊತ್ತಿಲ್ಲದೆ ಇದ್ದರೂ ಅದು ನಮಗೆ ಅತ್ಯಂತ ಪ್ರಿಯ, ಅತ್ಯಂತ ಇಷ್ಟ. ಹೇಳ್ತೇವಲ್ಲ, ಅವನು ಅಂದರೆ ನನಗೆ ಪ್ರಾಣ ಅಂತ. ಯಾಕೆಂದರೆ ಆ ಪ್ರಾಣ ಅಷ್ಟು ನಮಗೆ ಇಷ್ಟ. ತಥಾಚ ಕೊನೆಗೇನಾಗುತ್ತೆ ಅಂದರೆ ಭಾವಿ ಜಾಗೃತ್ ಸ್ವಪ್ನ ಭೋಗಾನುಕೂಲ ಕರ್ಮಾನುಬಂಧನ ಪ್ರಾಣಧಾರಣಂ ಸುಷುಪ್ತವು ಸೋಪಾಧಿಕ ಚೈತನ್ಯಸ್ಯ ದೃಶ್ಯತೆ. ಹೀಗೆ ಎಚ್ಚರ ಆದಮೇಲೆ ಮತ್ತು ಇವನು ಅನುಭವಿಸಬೇಕಾದ್ದು ಇರ್ತದಿಲ್ಲ. ಅವನು ಪ್ರಾರಬ್ಧ ಕರ್ಮ ವಶಾತ್ ಏನೆಲ್ಲ ಅನುಭವಿಸ್ಬೇಕೋ ಅದಕ್ಕೆ ತಕ್ಕ ಹಾಗೆ ಆ ಪ್ರಾಣ ಎನ್ನುವಂಥದ್ದು ಸೋಪಾಧಿಕ ಚೈತನ್ಯಸ್ಯ ದೃಶ್ಯತೆ. ಆಗ ಒಳಗಡೆ ಇರುವಂತಹ ಚೈತನ್ಯ ಉಂಟಲ್ಲ, ಆ ಚೈತನ್ಯ ರೂಪದಲ್ಲೇ ಪ್ರಾಣ ಎನ್ನುವುದು ಅನುಭವಕ್ಕೆ ಬರ್ತದೆ. ಆ ಚೈತನ್ಯ ನಮಗೆ ಪ್ರಾಣ ರೂಪದಿಂದ ಅನುಭವಕ್ಕೆ ಬರುತ್ತೆ. ಬದುಕಿದ್ದಾನೆ ಅಂತ ಗೊತ್ತಾಗೋದು ಯಾವುದ್ರ ಮೂಲಕ ನಮಗೆ? ಪ್ರಾಣದಿಂದ. ವಾಸ್ತವಿಕವಾಗಿ ಪ್ರಾಣವೇ ಚೈತನ್ಯ ಅಲ್ಲ, ಪ್ರಾಣ ಬೇರೆ ಚೈತನ್ಯ ಬೇರೆ. ಆದರೆ ಆ ಚೈತನ್ಯ ನಮಗೆ ಅನುಭವಕ್ಕೆ ಬರುವುದು ಪ್ರಾಣದ ರೂಪದಿಂದ. ಹೀಗೆ ದೃಶ್ಯತೆ ತತ್ಸತ್ತಯಾಚ ನಾಡೀನಾಂ ಪ್ರಾಣ ಸಂಚಾರ ಯೋಗ್ಯತಾಪಿ. ಹೀಗೆ ಆ ಒಳಗಡೆಯಿಂದ ಚೈತನ್ಯ ಇರುವುದರಿಂದಲೇ ಈ ನಾಡಿಗಳಲ್ಲಿ ಪ್ರಾಣ ಸಂಚಾರವು ಆಗ್ತಾ ಇರುತ್ತೆ. ಯಾವುದಿರುವುದರಿಂದ? ಒಳಗಡೆಯಿಂದ ಚೈತನ್ಯ ಇರುವುದರಿಂದ. ಈಗ ಒಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ನಾವು ಬದುಕಿರುವುದು ಪ್ರಾಣದಿಂದಲೋ ಒಳಗಿರುವ ಚೈತನ್ಯದಿಂದಲೋ? ಅಂದರೆ ಉಪನಿಷತ್ತು ಹೇಳುತ್ತೆ, ಪ್ರಾಣದಿಂದ ಅಲ್ಲ, ಪ್ರಾಣಕ್ಕೆ ಆಧಾರವಾದದ್ದು ಯಾವುದು? ಚೈತನ್ಯ. ಅದನ್ನೇ ಹೇಳುತ್ತೆ ನೋಡಿ, ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಮನುಷ್ಯ ಪ್ರಾಣವಾಯುದಿಂದಲೂ ಬದುಕೋಲ್ಲ, ಅಪಾನವಾಯುವಿನಿಂದಲೂ ಬದುಕೋದಿಲ್ಲ. ಇತರೇಣತು ಜೀವಂತಿ. ಇವೆರಡೂ ಸಹ ಆ ಇನ್ನೊಬ್ಬನಿಂದ, ಚೈತನ್ಯ ರೂಪನಾದಂಥ ಪರಮಾತ್ಮನಿಂದ ಅವೆರಡೂ ಸಹ ಕೆಲಸ ಮಾಡ್ತವೆ. ಅವು ಕೆಲಸ ಮಾಡೋದ್ರಿಂದ ನಾವು ಬದುಕಿದ್ದೇವೆ ಅಂತ ನಾವು ಹೇಳ್ತಾ ಇರ್ತೇವೆ ಅಂತ. ಅವು ಕೆಲಸ ಮಾಡೋದಕ್ಕೆ ಮೂಲ ಯಾವುದು? ಚೈತನ್ಯ ವಸ್ತು. ಹೀಗೆ ಅಂತ ಅದನ್ನೇ ಇತರೇಣತು ಜೀವಂತಿ ಯಸ್ಮಿನ್ನೇತಾ ಉಪಾಶ್ರಿತೌ, ಕಠೋಪನಿಷತ್ತಿನ ಮಾತು. ಹಾಗಾಗಿ ಮನುಷ್ಯ ಬದುಕಿರೋದು ಚೈತನ್ಯದಿಂದಲೇ ಅಷ್ಟೇ ಹೊರತು ಪ್ರಾಣದಿಂದ ಅಲ್ಲ. ಅದಕ್ಕೋಸ್ಕರ ಶ್ರುತಿ ಹೇಳುತ್ತೆ ಜೀವ ಪ್ರಾಣಧಾರಣೆ ಅಂತ. ಅದರ ಡೆಫಿನೇಷನ್ ಆಗಿ
ಪ್ರಾಣ ಅನ್ನೋದಕ್ಕೆ ಧಾತು ಕ್ರಿಯೆ ಏನುಂಟು ಶಬ್ದ ಜೀವತಿ ಅಂತ ಅರ್ಥ, ಬದುಕಿದ್ದಾನೆ. ಜೀವ ಎನ್ನುವಂತಹ ಈ ಶಬ್ದದಿಂದಾಗಿಯೇ ನಾವು ಏನಾಗಿದೆಯೋ ಬದುಕಿದ್ದೇವೆ. ಅಂದರೆ ಉಸಿರಾಟ ಆಗ್ತಾ ಉಂಟು. ಆ ಜೀವ ಒಳಗಿಂದ ಪ್ರಾಣವನ್ನು ಧರಿಸಿದ್ದಾನೆ. ಪ್ರಾಣ ಸಂಚರಿಸುವ ಹಾಗೆ ಮಾಡಿದವನು ಯಾರು? ಒಳಗಿರುವಂತಹ ಚೈತನ್ಯ ರೂಪನಾದ ಪರಮಾತ್ಮ. ಹಾಗಾಗಿ ಜೀವ ಪ್ರಾಣಧಾರಣೆ, ಜೀವನೇ ಪ್ರಾಣಧಾರಣೆಯನ್ನು ಮಾಡ್ತಾನೆ. ಇತಿ ಧಾತುಪಾಠಾಚ್ಚ ಪ್ರಾಣನಾಡಿ ಶಬ್ದಸ್ಯ ಲಕ್ಷಣಯ ಪರಮಾತ್ಮೆಯೇ ಉಚ್ಯತೆ. ಹಾಗಾಗಿ ಈ ಪ್ರಾಣನಾಡಿ ಎನ್ನುವಂಥ ಶಬ್ದಕ್ಕೆ ಅಂತಿಮವಾಗಿ ಅರ್ಥ ಏನು ಅಂದರೆ ಪರಮಾತ್ಮ ಅಂತಲೇ ಅರ್ಥ. ಕಾಮೇಶ್ವರಸ್ಯ ಏವಂ ಪ್ರಾರಬ್ಧ ಕರ್ಮಜನ್ಯ ಶರೀರ ಮಾತ್ರ ಭಾವೇಪಿ. ಸರಿ, ಈಗೆಲ್ಲ ಅರ್ಥ ಆಯಿತು. ಒಂದಿಷ್ಟು ನಮಗೆ ಏನೋ ಒಂದಿಷ್ಟು ಶರೀರ ಇದ್ದವರಿಗೆ ಇದೆಲ್ಲ ಸರಿ. ನಿಮ್ಮ ಕಾಮೇಶ್ವರ ಅನ್ನುವಂತಹ ಈ ಪರಮೇಶ್ವರನಿಗೆ, ಶಿವನಿಗೆ ನಮ್ಮ ಶರೀರ ಉಂಟಾ? ಇಲ್ಲ. ಹಾಗಾಗಿ ಇಷ್ಟೆಲ್ಲ ನೀವು ಹೇಳಿದ್ದವನಿಗೆ ಹೇಗೆ ಅಪ್ಲೈ ಆಗುತ್ತೆ ಅಂತಂದರೆ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಇಲ್ಲಿ ಒಂದು ತುಪ್ಪದ ಬೌಲುಂಟು, ಗಟ್ಟಿ ತುಪ್ಪ. ಅದಕ್ಕೆ ಆಕಾರ ಉಂಟೋ ಇಲ್ವ? ಈಗ ಉಂಟು ಅಲ್ವಾ? ಅದನ್ನು ಕರಗಿಸಿಬಿಟ್ರೆ ಆಕಾರ ಹೋಯ್ತು, ಹೌದು ತಾನೇ? ಹಾಗೆಯೇ ಈ ಕಾಮೇಶ್ವರ ಎನ್ನುವಂಥ ಪರಮಾತ್ಮ ಚೈತನ್ಯ ಸ್ವರೂಪ, ಅವನು ಉಪಾಧಿಗಳಿಂದ ಕೂಡಿದಾಗ ಗಟ್ಟಿ ತುಪ್ಪ ಇದ್ದ ಹಾಗೆ, ಉಪಾಧಿರಹಿತನಾದಾಗ ಕರಗಿದ ತುಪ್ಪ ಇದ್ದ ಹಾಗೆ. ನಂದಲ್ಲ ಶಬ್ದ ಇಲ್ಲೇ ಉಂಟು ನೋಡಿ. ಕಾಮೇಶ್ವರ ಸೇವಂ ಪ್ರಾರಬ್ಧ ಕರ್ಮಜನ್ಯ ಶರೀರ ಮಾತ್ರ ಭಾವೇಪಿ ಘೃತ ಕಾಠಿನ್ಯ ನ್ಯಾಯೇನ. ಘೃತ ಅಂದರೆ ತುಪ್ಪ, ಚಳಿಗಾಲದಲ್ಲಿ ಗಟ್ಟಿಯಾಗಿಬಿಡುತ್ತೆ, ಆಕಾರ ಬರುತ್ತೆ ಅಲ್ವಾ? ಹಾಗೆಯೇ ಅದನ್ನು ಬಿಸಿ ಮಾಡಿದಾಗ ಏನಾಗುತ್ತೆ ಅಂತಲೇ ಅದು ಸಂಪೂರ್ಣವಾಗಿ ಕರಗಿ ಹೋಗುತ್ತೆ, ಅದರ ಆಕಾರ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಹೀಗೆ ಮೂರ್ತಿಮತ್ತೆಯ ತದಂತರ್ಯಾಮಿ ಸಂಭಾವನೆಯ ಏತ ನಾಮ. ಹೀಗೆ ಆ ಘೃತಕಾಠಿನ್ಯದಂತೆ ಸಗುಣ ಮತ್ತು ನಿರ್ಗುಣ ಭೇದದಿಂದಾಗಿ ಆಕಾರ ಬರುವುದು, ಆಕಾರ ರಹಿತನಾಗುವುದು ಅವನಿಗೂ ಇರುವುದಾದ್ದರಿಂದ ಈ ಎಲ್ಲ ನಿಯಮಗಳು ಸಹ ಅವನಿಗೆ, ಅಂದರೆ ಅವನ ರೂಪದಲ್ಲಿರುವಂಥ ಈ ಚೈತನ್ಯಕ್ಕೆ ಅದು ಅನ್ವಯವಾಗ್ತದೆ. ತದಂತ ಕಾಮೇಶ್ವರಸ್ಯ ಪ್ರಾಣನಾಡಿ. ಅಲ್ಲಿ ಏನು ಹೇಳೋಣಗಾಯಿತು ಅಂದರೆ ಜಗನ್ಮಾತೆ ಆ ಪ್ರಾಣ ಸಂಚಾರಕ್ಕೆ ನಾಡಿ ಹೇಗೆ ಆಧಾರವೋ ಹಾಗೆಯೇ ಆ ಪರಮೇಶ್ವರನಿಗೆ ಇವಳು ಏನಾಗಿದ್ದಾಳೆ? ಆಧಾರವಾಗಿದ್ದಾಳೆ. ಆದ್ದರಿಂದ ಜಗನ್ಮಾತೆಯ ಇನ್ನೊಂದು ಹೆಸರು ಪ್ರಾಣನಾಡಿ. ಕಾಮೇಶ್ವರಸ್ಯ ಪ್ರಾಣನಾಡಿ ಅಂದರೆ ಪ್ರಾಣನಾಡಿಯಂತೆ ಇರುವವಳು ಎನ್ನುವಂಥದ್ದು ಫಲಿತಃ ಅರ್ಥ. ಇಷ್ಟು ವಿವರಣೆಯನ್ನು ಈ ನಾಮ ಕೊಟ್ಟಿದೆ. ಅತ್ಯಂತ ಮೊದಲೇ ಹೇಳಿದ್ದೇನೆ, ಜಟಿಲ ಯೋಗಶಾಸ್ತ್ರ ಸಂಬಂಧಪಟ್ಟಿದ್ದು. ಒಂದಿಷ್ಟು ಅಭ್ಯಾಸ ಮಾಡಿದವರಿಗೆ ಇದು ಸುಲಭವಾಗಿ ಮನಸ್ಸಿಗೆ ಬರ್ತದೆ. ಹಾಗಿಲ್ಲದೇ ಇದ್ದರೆ ಕೇಳ್ತೇವೆ, ಅದು ಪುನಃ ಮರೆತು ಹೋಗ್ತದೆ. ಏನಿದ್ರೂ ಸಹ ಅತ್ಯಂತ ನಮ್ಮದೇ ಸ್ವರೂಪವನ್ನು ಹೇಳುವಂಥದ್ದು. ಹಾಗಾಗಿ ಇದು ನಮಗೆ ಅತ್ಯಂತ ಇಷ್ಟ ಆಗುವಂತಹ ಒಂದು ನಾಮ ಅಂತ ಅಂದ್ಕೊಂಡು ಇವತ್ತಿನ ಸಮಯ ನಮಗೆ ಆಯಿತು ಅಂತ ಅಂದ್ಕೊಂಡು ಈ ನಾಮದ ವಿವರಣೆ ಒಂದು ನಿಲ್ಲಿಸ್ಕೊಳ್ಳೋಣ. ನಾಳೆ ದಿವಸ ಸೇರಿದಾಗ 6 ಗಂಟೆ ಸೇರಿದಾಗ ಕಾಮೇಶ ಉತ್ಸಂಗವಾಸಿನಿ. ಕಾಮೇಶನ ಅಂದರೆ ಪರಶಿವನ ಮಡಿಲಲ್ಲಿ ವಾಸ ಮಾಡಿದವಳು. ಏನು ಹೇಗೆ ಎತ್ತ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.